ಪ್ರಕಾಶ್, ಪ್ರಕಾಶ್, ಒಳ್ಳೆ ಆಟದ ಹುರುಪಿನಲ್ಲಿ ಮುಳುಗಿ ಹೋಗಿರುವಲ್ಲಪ್ಪ. ನಾನಿಲ್ಲಿ ಬಂದು ನಿಂತಿದ್ರು ಕೊರಿಮೆಯೂ ಇಲ್ಲದಾಗಿದೆ ನಿನಗೆ. ಓ ಮಿಸ್ಟರ್ ಪ್ರದೀಪ್, ನೀನು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ ಕಣೋ. ಅಲ್ಲ, ಈ ಕಡೆ ನೀನು ಹಾಗೆ ಬರೋನಲ್ಲ, ಏನಾದರೂ ವಿಶೇಷ? ಯಾಕೆ ಬರಬಾರ್ದಾಗಿತ್ತೇನು? ನಾನು ಬಂದಿದ್ದರಿಂದಾಗಿ ಪ್ರೇಮಿಗಳ ಸಲ್ಲಾಪಕ್ಕೆ ಏನಾದರೂ ತಡೆಯಾಯ್ತೇನಪ್ಪ? ಇಲ್ಲ ಪ್ರದೀಪ್, ಹಾಗೆ ಸುಮ್ಮನೆ ಕೇಳಿದೆ. ಏನಾದರೂ ವಿಶೇಷ ಹೊತ್ಕೊಂಡು ಬಂದಿದೆಯಾ? ವಿಶೇಷವೆಲ್ಲಿಂದ ಬರಬೇಕಪ್ಪ? ಅಂದು ನಾನು ನೀನು ಮಾತನಾಡಿದ ವಿಷಯವಾಗಿಯೇ ಉಳಿಯಿತಲ್ಲ. ಪರೀಕ್ಷೆ ಮುಗಿದ ಕೂಡಲೇ ಊರಿಗೆ ಹೋಗೋಣ ಅಂತ ನೀನು ಹೇಳಿದ್ದೆ. ಈಗ ಪರೀಕ್ಷೆ ಮುಗಿದು ರಿಸಲ್ಟ್ ತಿಳಿದು 1 ವಾರ ಆದರೂ ನಿನ್ನಿಂದ ಮಾತ್ರ ಊರಿಗೆ ಹೊರಡು ಯಾವ ಸೂಚನೆಯೂ ಇಲ್ಲ. ಹೋಗಲಿ ಬಿಡು, ಹೊಸದಾಗಿ ದೊರೆತ ಮಧುರ ಪ್ರೇಮದ ಜೊತೆಗಾರ್ತಿಯನ್ನ ಬಿಟ್ಟು ಬರೋದಕ್ಕೆ ನಿನ್ನ ಮನಸ್ಸೊಂದು ಒಪ್ಪಬೇಕಲ್ಲಪ್ಪ. ಪ್ರದೀಪ್, ಹಾಗೇನಿಲ್ಲ ಕಣೋ. ನನಗೂ ಮದುವೆಯಾಗಿ ಮರುಕ್ಷಣದಲ್ಲಿ ಊರಿಗೆ ಹೊರಟು ನಿಂತಾಗ ಉಮ್ಮ ಒಪ್ಬೇಕಲ್ಲ. ಅವಳ ಜೊತೆ ಇನ್ನೂ 4-6 ದಿನ ಇಲ್ಲೇ ಕಳೆದು ಮುಂದಿನ ವಾರದಲ್ಲೇ ಅವಳನ್ನು ಕರ್ಕೊಂಡು ಊರಿಗೆ ಬರ್ತೇನೆ ಕಣ. ಪ್ರಕಾಶ್, ನೀನೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀನಿ. ಅದೇನಂತ ಹೇಳೋ ಗೆಳೆಯ. ಪ್ರಕಾಶ್, ನೀನು ನಿಮ್ಮ ಮನೆಯಲ್ಲಿ ಬಡವರಷ್ಟೇ ಅಲ್ಲ, ನಿನ್ನ MBBS ಶಿಕ್ಷಣಕ್ಕಾಗಿ ಮಾಡಿದ ಸಾಲ ನಿಮ್ಮ ಮನೆಯವರ ಪಾಲಿಗೆ ಶೂಲವಾಗಿ ನಿಂತಿದೆ. ನಿನ್ನಣ್ಣ ಜಗದೀಶನಿಗಿರುವ ಕಂಡಕ್ಟರ್ ನೌಕರಿಯೊಂದನ್ನು ಬಿಟ್ಟು ಬೇರೆ ಉತ್ಪನ್ನದ ಯಾವ ದಾರಿಯೂ ಇಲ್ಲ. ವಯಸ್ಸಾದ ತಂದೆ, ಕುಂಟಿಯಾದ ತಂಗಿ, ಇವರೆಲ್ಲರ ಭಾರವನ್ನು ಹೊರುವುದರೊಂದಿಗೆ ಬರುವ ಪಗಾರನ್ನೆಲ್ಲ ನಿನಗಾಗಿ ಸುರಿಯುತ್ತಿದ್ದಾನೆ ನಿನ್ನಣ್ಣ ಜಗದೀಶ. ಅದೂ ಅಲ್ಲದೆ ತಾನು ಮದುವೆ ಆದರೆ ಎಲ್ಲಿ ಸಂಸಾರದ ಖರ್ಚು ಜಾಸ್ತಿಯಾಗಿ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೋ ಏನೋ ಅಂತ ಹೇಳಿ ನಿನ್ನ MBBS ಶಿಕ್ಷಣ ಮುಗಿಯುವವರೆಗೂ ಮದುವೆಯಾಗುವುದಿಲ್ಲವೆಂದು ಪಣ ತೊಟ್ಟು ನಿನ್ನ ಕಲ್ಯಾಣಕ್ಕಾಗಿ ಸವೆಯುತ್ತಿದ್ದಾನೆ. ಅಂಥದ್ರಲ್ಲಿ ನೀನವರಿಗೆ ಒಂದು ವಿಷಯವನ್ನು ತಿಳಿಸದೆ, ಏನನ್ನು ಹೇಳದೆ ಉಮೆಯೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಸರಸ ಸಲ್ಲಾಪದಲ್ಲಿ ತೊಡಗಿದ್ದೀಯಲ್ಲ. ಈ ವಿಷಯ ನಿನ್ನ ತಂದೆಯವರಿಗೆ ತಿಳಿದ್ರೆ ಅವರ ಆ ನಿರ್ಮಲವಾದ ಹೃದಯಕ್ಕೆ ಎಷ್ಟೊಂದು ನೋವಾಗುತ್ತೆ ಅನ್ನೋ ಪರಿಜ್ಞಾನ ಇದೆಯೋ ನಿನಗೆ? ವಿಚಾರ ಮಾಡಲಿಕ್ಕೆ ಅವಕಾಶ ದೊರೆಯದ ಪ್ರಸಂಗ ಹಾಗೆ ಬಂದುಬಿಟ್ಟಿತ್ತು ಪ್ರದೀಪ್. ನನ್ನ ಪ್ರೇಮದ ವಿಷಯವನ್ನ ತಿಳಿಸಲು ಊರಿಗೆ ಹೊರಟು ನಿಂತಾಗ ಉಮಾಳ ಮನೆಯಿಂದ ಬಂದ ಒಂದೇ ಒಂದು ಕರೆಯಲ್ಲಿ ನನ್ನ ಜೀವನದ ಅಧೋಗತಿ ಆಯಿತು ಪ್ರದೀಪ್. ನನಗೆ ಬಂದ ಕರೆಯನ್ನು ಆಲಿಸಿ ನಾನು ಓಡೋಡಿ ಉಮ್ಮಾಳ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ಉಮ್ಮಾಳ ತಂದೆ ಹೃದಯ ವಿಕಾರಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದಿದ್ದ. ಅವರ ಮಾತಿಗೆ ಕಟ್ಟು ಬಿದ್ದು ಉಮ್ಮಾಳನ್ನ ರಿಜಿಸ್ಟರ್ ಮದುವೆಯಾಗಿ ಮಾಡ್ಕೊಳ್ಬೇಕಾಯ್ತು. ಪ್ರದೀಪ್, ಹಳೆಯ ವಿಚಾರವನ್ನ ತಿಳಿಸಿ ಏನು ಪ್ರಯೋಜನ ಇದೆ ಕಣ? ಅದರಲ್ಲೂ ಉಮಾ ಶ್ರೀಮಂತರ ಮನೆಯ ಹುಡುಗಿ. ನಮ್ಮಂತ ಬಡವರಿಗೆ ಶ್ರೀಮಂತ ಅವರು ಸಿಕ್ಕಾಗ ನನ್ನ ಅಣ್ಣ ತಂಗಿ ಅಪ್ಪ ಒಪ್ಪುವುದಿಲ್ಲ. ಒಪ್ಪುತ್ತಾರೆ. ಪ್ರಕಾಶ್, ಸಿರಿವಂತರ ಸಂಬಂಧಕ್ಕೆ ಎಲ್ಲರೂ ಒಪ್ಪಬಹುದು ಪ್ರಕಾಶ್. ಆದರೆ ಸಿರಿವಂತಿಕೆಯ ಹಿನ್ನೆಲೆಯಲ್ಲಿ ತುಂಬಿದ ಗರ್ವ, ಮನೋಸ್ವಚ್ಛಂದ ಪ್ರವೃತ್ತಿ ಇವು ಮಾತ್ರ ನಿಮ್ಮ ಬಡತನಕ್ಕೆ ಖಂಡಿತ ಹೊಂದಿಕೆಯಾಗುತ್ತದೆ. ಯಾಕೆಂದ್ರೆ ದೊಡ್ಡ ಶಹರದಲ್ಲಿದ್ದುಕೊಂಡು ಕಾಲೇಜು ಶಿಕ್ಷಣವನ್ನು ಮುಗಿಸಿ ಫ್ಯಾಷನೇಬಲ್ ಜೀವನ ಅಂಟಿಕೊಂಡಿರುವ ನಿನ್ನ ಉಮಾ ನಾಳೆ ನಿನ್ನ ಜೊತೆ ಹಳ್ಳಿಗೆ ಹೋಗಿ ಅಲ್ಲಿ ಸೇವೆ ಮಾಡಿ ಅಲ್ಲಿಯವರೆಗೆ ಆದರ್ಶ ಗೃಹಿಣಿ ಆಗ್ತಾಳೆ ಅನ್ನೋದು ಮಾತ್ರ ವಿಚಾರಾಸ್ಪದವಾದದ್ದು. ನೋಡು ಪ್ರದೀಪ್, ಮದುವೆಯಾಗಿ ನನ್ನ ಮಡದೆಯಾಗಿ ನಿಂತ ಮೇಲೆ ನನ್ನ ಮನೆಯವರ ಆಜ್ಞೆಯಂತೆ ಉಮಾ ನಡೆದುಕೊಳ್ತಾಳೆ ಕಣೋ, ನಡೆದುಕೊಳ್ತಾಳೆ. ನಿನ್ನ ಕಲ್ಪನೆ ಸಂಪೂರ್ಣ ತಪ್ಪು ಪ್ರಕಾಶ್. ಇಂದಿನ ಶಾಲೆ ಕಾಲೇಜು ಕಲಿತ ಮಾತ್ರಕ್ಕೆ ಸುಶಿಕ್ಷಿತರು ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ತಿಳಿದ ಹಾಗೆ ಇಂದಿನ ಗ್ರ್ಯಾಜುಯೇಟ್ ತರುಣಿಯರಲ್ಲಿ 100ಕ್ಕೆ 80ರಷ್ಟು ಜನ ಪೇಟೆಯ ಜೀವನಕ್ಕೆ ಮನಸ್ಸೊತ್ತು
ಬಣ್ಣದ ಹಕ್ಕಿಗಳಾಗಿ ಮೆರೆಯುತ್ತಿದ್ದಾರೆಯೇ ವಿನಃ ಹಳ್ಳಿಯಲ್ಲಿರುವ ಹುಡುಗರನ್ನ ಮದುವೆಯಾಗಿ ಹಳ್ಳಿಯಲ್ಲಿ ಸೇವೆ ಮಾಡುವ ಕನ್ಯಾಮಣಿಗಳನ್ನ ನಾನು ಕಂಡಿದ್ದು ಬಹಳ ಕಡಿಮೆ. ನೋಡು, ನೀನು ಕಲಿತ MBBS ಶಿಕ್ಷಣ ಒಂದೇ ಸಾಕಾಗಿತ್ತು ನಿನ್ನ ಜೀವನ ನೆಮ್ಮದಿಯಾಗಿ ನಡೆಯೋದಕ್ಕೆ, ನಿಮ್ಮ ಮನೆಯವರ ಜೀವನ ಸರಿಯಾಗಿ ಸಾಗೋದಕ್ಕೆ. ಆದರೆ ನೀನು ಇನ್ನೂ ಹೆಚ್ಚಿನ ಸಂಪತ್ತಿನ ಆಸೆ ಪಟ್ಟು ಉಮಾಳ ಕೈ ಹಿಡಿದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈ ನಿನ್ನ ವಿಚಾರ ನನಗೆ ಅಷ್ಟೊಂದು ಸರಿ ಕಾಣಲಿಲ್ಲ ಕಣ. ನಿನಗಾಗಿ, ನಿನ್ನ ಕಲ್ಯಾಣಕ್ಕಾಗಿ ಜೀವವನ್ನೇ ತೆಗೆದ ಆ ಹಿರಿಯರಿಗೆ ಒಂದು ಮಾತನ್ನು ತಿಳಿಸದೆ ಉಮೆಯೊಂದಿಗೆ ನೀನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡದ್ದು ನಿನ್ನ ಕುರುಡುತನವೇ ಹೊರತು ಅದೇ ಸಂಬಂಧವಾಗಲಾರದು. ಪ್ರದೀಪ್, ನಾನ್ ಮಾಡ್ಕೊಂಡ ಸಂಬಂಧ ಸರಿಯಾಗಿ ನಿನ್ನ ಮಾತನ್ನ ಇಲ್ಲಿಗೆ ಮುಗಿಸು. ಪ್ರೇಮದ ವಿಷಯ ವೈಯಕ್ತಿಕವಾದದ್ದು. ಒಬ್ಬರ ವಿಚಾರ ಇನ್ನೊಬ್ಬರಿಗೆ ಅರ್ಥವಾಗವಾಗದೆ ಕೋಪವಂತೇನಪ್ಪ ನಿನ್ನ ಪ್ರೇಮದ ವಿಷಯದಲ್ಲಿ ನಾನು ಮಾತನಾಡಿದ್ದಕ್ಕೆ? ಹೋಗ್ಲಿ ಬಿಡು, 4-6 ವರ್ಷದಿಂದ ಒಂದೇ ಕ್ಲಾಸ್ನಲ್ಲಿ ಓದಿದವರು, ಒಟ್ಟಿಗೆ ಪರೀಕ್ಷೆ ಬರೆದವು. ಏನೋ ಆ ಸಲಿಗೆಯಿಂದ 4 ಮಾತು ಹೇಳದೆ ಅಷ್ಟೇ. ಇದುವರೆಗೂ ನಮ್ಮ ಮಿತ್ರತ್ವದಲ್ಲಿ ಒಂದು ಸಣ್ಣ ವಿರಸ ಕೂಡ ಬಂದಿರಲಿಲ್ಲ. ಈ ಒಂದು ಸಣ್ಣ ವಿಷಯಕ್ಕಾಗಿ ಅದನ್ನು ಕೆಡಿಸಿಕೊಳ್ಳುವುದು ಬೇಡ. ನೋಡು ಪ್ರಕಾಶ್, ನಿನಗೆ ದೊರೆತ ಉಮಾಳ ಸಂಬಂಧದಿಂದ ನಿನ್ನ ಜೀವನ ಒಳ್ಳೆಯದಾಗಲಿ. ಅವಳ ಸಂಪತ್ತಿನ ಸಹಾಯದಿಂದ ನಿನ್ನ ಜೀವನ ಉದ್ಧಾರವಾಗಲಿ ಎಂದು ಹಾರೈಸುತ್ತೇನೆ. ಬಾಯ್. ಪ್ರಕಾಶ್, ನಾನೀಗ ಹೇಳಿದ ಮಾತು ನಿನ್ನ ಜೀವನದಲ್ಲಿ ಮುಂದೆ ಎಂದಾದರೊಂದಿನ ಉಪಯೋಗಕ್ಕೆ ಬಂದರೆ ಆಗ ಮಾತ್ರ ಈ ಗೆಳೆಯನನ್ನು ಮರೆಯಬೇಡಪ್ಪ. ಹೋದ್ರೇನು ನಿಮ್ಮ ಮಿತ್ರ ಶಿರೋಮಣಿಯವರು ಪಾಪ, ನಿಮಗೂ ದೊರೆತ ಭಾಗ್ಯ ಅವರಿಗೆ ದೊರೆತಿಲ್ಲ ಅಂತ ಹೊಟ್ಟೆಯಲ್ಲಿ ಸಂಕಟವಾಗಿರ್ಬೇಕು ಅಲ್ವೇ? ಹೌದಮ್ಮ, ನನ್ನ ನಿನ್ನ ಪ್ರೇಮದ ವಿಚಾರದಲ್ಲಿ ಅಸೂಯೆ ಪಡ್ತಿದ್ದಾರೆ. ರಿಜಿಸ್ಟರ್ ಮಾಡ್ಕೊಂಡಿವಿ ಅಂತ ಅವ್ರ ವಿಚಾರದಲ್ಲಿ ಅದೇನ್ ತಪ್ಪೋ ಏನೋ. ಪಾಪ, ಅವರವರ ದೃಷ್ಟಿಕೋನದಂತೆ ಅವರವರು ಮಾತನಾಡ್ತಾರೆ. ಹೋಗಿ ಬಿಡಿ, ಅದನ್ನೆಲ್ಲ ಮನಸ್ಸಿಗೆ ತೋರುತ್ತಾ ಹೋದ್ರೆ ವ್ಯರ್ಥವಾದ ವ್ಯಸನದಲ್ಲೇ ಕೊರಗಬೇಕಾಗತ್ತೆ. ಟೈಮ್ ಆಯ್ತು, ಮನೆಗೆ ಹೋಗಿ ಊಟ ಮಾಡೋಣಂತೆ. ಸ್ವಲ್ಪ ನಾಳೆ ನಾವು ಊರಿಗೆ ಹೋಗಿ ಬರೋಣವೇ? ಅಲ್ರಿ, ಇವತ್ತಿನವರೆಗೂ ನಾನು ನಿಮ್ಮ ಮಾತನ್ನು ಯಾವತ್ತೂ ತಪ್ಪಿ ನಡೆದವಳೇ ಅಲ್ಲ. ಮತ್ತ್ಯಾಕೆ ಊರಿಗೆ ಹೋಗಿ ಬರ್ಬೇಕು ಅಂತ ನನ್ನನ್ನ ಕೇಳ್ತಾ ಇದ್ದೀರಾ? ನೋಡಮ್ಮ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಬದುಕೋದು ಒಳ್ಳೇದಲ್ವೇ? ಹೌದು, ಆಯ್ತು. ಹಾಗಂದ್ರೆ ನಂದು ಒಂದು ಮಾತಿದೆ, ನಡ್ಸ್ಕೊಡ್ತೀರಾ? ಈಗ ಏನು ಬೇಕು ಹೇಳ್ಕಣೆ. ಊರಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾನು ದರ್ಶನ್ ಅವ್ರದ್ದೊಂದು ಮೂವಿ ನೋಡ್ಬೇಕು. ಡೆವಿಲ್ ಹೊಸದಾಗಿ ಬಂದಿದೆ, ಹೋಗೋಣ? ಎಷ್ಟು ಸರಿ ನೋಡ್ತೀಯ ಅದು? 100 ಸಲ ನೋಡಿದ್ರು ನನಗೆ ನೋಡ್ಬೇಕು ಅಂತ ಅನ್ಸುತ್ತೆ. ಕರ್ಕೊಂಡು ಹೋಗ್ತಿರೋ ಅಥವಾ ಇಲ್ಲ? ಆಯ್ತಾ ಚಿನ್ನ, ಏನ್ ಕೇಳಿದ ನಂತರ ಕರ್ಕೊಂಡು ಹೋಗ್ತಾ ಇರ್ತೀರ? ನನ್ನ ಮೇಕಪ್ ಇಲ್ಲೇ ಹೋಯ್ತು. ಹೌದಾ?
ನನ್ನ ಬಾಳಿಗೆ ಇದೆ ಶರಣಗೆ ನನ್ನ ಬಾಳಿಗೆ ಪ್ರಿಯೆ ಪ್ರಿಯೆ ವಲ್ಲದಿನ ಗಲದೆ ಲರರ ಮಾಡಬಾರ್ದ್ರಿ, ಮಾಡಬಾರ್ದು. ಈ ಖಾನಾವಳಿ ಉದ್ಯೋಗ ಮಾತ್ರ 7 ಜನ್ಮಕ್ಕೂ ಮಾಡಬಾರ್ದು ನೋಡ್ರಿ. ಹೋಗ್ತೋ ಇವನವನ ತಡ್ಕೊಳ್ಳು, ಸ್ವಲ್ಪ ರೊಟ್ಟಿ ಬಡಿಯಾಕತ್ತಾರ, ಪಲ್ಯ ಮಾಡಾಕತ್ತಾರ, ಏನು ಊಟಕ್ಕೆ ಅಷ್ಟು ಯಾಕೆ ಅವಸರ ಮಾಡ್ತೀರಿ? ಸ್ವಲ್ಪ ನಿಧಾನದಿಂದ ಊಟ ಮಾಡಿ. ಈ ಖಾನಾವಳಿ ದಂಧೆ ಭಾಳ ಕಷ್ಟಕ್ಕೆ ಬಂದೋತ್ ನೋಡ್ರಿ. ಅವನ ಈ ಉಡುಪಿ ಮಂದಿ ಬಂದು ಉಡುಪಿ ಅರಮನೆ, ಉಡುಪಿ ಗ್ರ್ಯಾಂಡು, ಉಡುಪಿ ಸಂಭ್ರಮ ಮಾಡಿ ನಮ್ಮ ಖಾನಾವಳಿ ರೊಟ್ಟಿ ಖಾನಾವಳಿನ ಮುಚ್ಕೊಂಡು ಹೋಗೋಂಗೆ ಮಾಡ್ತಾರೋ ಇಲ್ಲ ಎತ್ಕೊಂಡು ಹೋಗೋಂಗೆ ಮಾಡ್ತಾರೋ. ಒಟ್ನಾಗ ದೇವಣ್ಣನವರ ಖಾನಾವಳಿ ಬೋರ್ಡ್ ತೆಗೆದು ರಶ್ಮಿಕಾ ಮಂಗಣ್ಣ ಹೇರ್ ಕಟಿಂಗ್ ಸಲೂನ್ ಅಂತೇಳಿ ಮಾಡ್ಬೇಕಾಗ್ತಾಯಿತ್ತು. ಏನು ಕೊಡ್ತಾರೆ ಅವರು? 1-2 ಅಗಳ ಮಗಳ ಚಪಾತಿ, 1 ಕಪ್ ರೈಸ್, ಆಮೇಲೆ 1 ಉಪ್ಪು ಉಪ್ಪಿನಕಾಯಿ ಕೊಡ್ತಾರೆ. ನಾವು 4 ರೊಟ್ಟಿ, 4 ನಮೂನಿ ಬಾಜಿ, 4 ನಮೂನಿ ಪಲ್ಯ, ಉಪ್ಪು ಉಪ್ಪಿನಕಾಯಿ, ಮ್ಯಾಲಿಂದ 2 ಗುಂಟೂರು ಮೆಣಸು ಕೊಟ್ಟರು ಗಿರಾಕಿ. ಏನು ಮಾಡಬೇಕಾಗೈತಿ? ಒಟ್ಟು ಈ ಉಡುಪಿ ಮಂದಿ ನಮ್ಮನ್ನು ಎಬ್ಸೆ ಕಳಿಸ್ತಾರೋ ಏನು ಮಾಡ್ತಾರೋ ಕಾದು ನೋಡ್ಬೇಕು. ಮಗಳ ಎಲ್ಲೋದೆ? ತರಕಾರಿ ತರಿ ಕಳ್ದಾಳ. ಏನು ಇವ್ರ ಹಳ್ಳಿ ರಂಬೆ ಅಂತಾರೆ ಹಳ್ಳಿ ಗೊಂಬೆ ಅಂತಾರೆ ಹಳ್ಳಿ ರಂಬೆ ಅಂತಾರೆ ಹಳ್ಳಿ ಗೊಂಬೆ ಅಂತಾರೆ ಎದಕ್ಕೂ ಸಾಲಿಲ್ಲ. ಮತ್ತೆ ಏನು ಮಾಡಿದೆ ಇದನ್ನ? ಏನೇನು ಮಾಡಿದೆ? 10 ರೂಪಾಯಿ ಉಳ್ಳಾಗಡ್ಡಿ, 10 ರೂಪಾಯಿ ಟಮಾಟಿ ಹಣ್ಣು, 10 ರೂಪಾಯಿ ಬದ್ನಿಕಾಯಿ, 10 ರೂಪಾಯಿ ಬೆಂಡೆಕಾಯಿ ಎಲ್ಲ ತಗೊಂಡು ಲಾಸ್ಟಿಗೆ 5 ರೂಪಾಯಿ ಉಳಿದಿತ್ತ. ಅದನ್ನ ಏನು ಮಾಡಿದೆ? ಐಸ್ ಕ್ರೀಮ್ ತಗೊಂಡು ಅಂತ ಬಂದೆ. ಬೇಸಾಕು ಅವೇ ನಿನಗ ಎಲ್ಲ ಉದ್ದುದ್ದನ್ನೇ ತರಕಾರಿ ತಂದಿಯಲ್ಲ, ಯಾಕ ಗಿಡ್ಡ ನೋವು ದುಂಡ ನೋವು ಬೆಟ್ಟಿ ಆಗಿಲ್ಲ ನಿನಗ? ಗಿಡ್ಡ ಅಂದ್ರೊಳಗೆ ಏನಿರ್ತದಪ್ಪ ಟೇಸ್ಟ್? ಏನೇ ಇದ್ರು ಉದ್ದುದ್ದಂತ ತಗೋಬೇಕು. ನಾ ಬಜಾರ್ಗೆ ಹೋದ್ರೆ ಸಾಕು, ಎಲ್ಲ ಮಿರಿ 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 ಮಿಂಚ್ತಿರ್ತಾವ, ಅವಾಗ ಎಲ್ಲ ತುಂಬಿಕೊಂಡು ಬಂದ್ಬಿಡ್ತೇವೆ. ಇರ್ಲಿ, ಭಾಳ ಹೊಗಳಾಕತ್ತಿ. ಏನ್ ತಂದಿ ತರಕಾರಿ ನೋಡೋಣ ಬಾ. ಘಮ ಘಮ ಅಂತೈತಿ ತರಕಾರಿ. ಅವೇ ನಿನಗೆ ಮೊದಲೇ ಹೇಳೇನು ನಾನು, ಇಂಥದ್ದು ಪೆರಸ್ ತರಕಾರಿ ತರಬೇಡ. ನಿಂಗೆ ತರಕಾರಿ ತರಾಕ್ ತಿಳಿಯುವುದಿಲ್ಲ ನೋಡು. ಮತ್ತೆ ಎಂತ ತರಬೇಕು?
ತರಕಾರಿ ತರಕ ಮುಂಜಾನೆ ಎದ್ದು ಹೋಗ್ಬಾರ್ದು, ಮತ್ತೆ ಸಂಜೆ ಮುಂದೆ ಹೋಗ್ಬೇಕು. ಸಂಜೆ ಮುಂದ ಹಾ, ಅವಾಗ ಹೋದ್ರೆ ಪುಕ್ಕಟೆ ಕೊಡ್ತಾರಲ್ಲ. ಪುಕ್ಕಟೆ ಕೊಡಂಗಿಲ್ಲ, ಅಗ್ಗದಾಗ ಕೊಡ್ತಾರ. ಹಾ, ಎಲ್ಲ ಅಗಳ ಮಗಳ ಇದು ಉಳ್ಕು ಬೆಳಕು ಎಲ್ಲ ಇದನ್ನು ಗುಪ್ಪಿ ಹಾಕಿ ಹಿಂಗೆ ಇಡ್ತಾರ. ನಾವು ಹೋಗಿ ಅದನ್ನು ಗುತ್ತಿಗೆ ಹಾಕಿ ತಗೊಂಡು ಬಂದ್ರ ನಮ್ಮ ಖಾನಾವಳಿ ಕಾಯಿ ಪಲ್ಯ ಈಡ್ ಹಾಕಾವು. ಇಲ್ಲ ಅಂದ್ರ ನಾವು ಹೆಂಗ್ ಮಾಡೋದು ದಂಧಿ? ನಿನಗಂತೂ ಖಾನಾವಳಿ ದಂಧಿ ಹತ್ಲಿಲ್ಲ ನೋಡು. ನಿನಗೆ ಬಾರಿ ಗೊತ್ತೈತ್ ನೋಡು, ಮುದೋಡಿ ಹಳೆ ಮುದೋಡಿ ಅಲ್ಲ. ಪಾಪ ಎಲ್ಲ ರೊಕ್ಕ ಕೊಟ್ಟು ಊಟ ಮಾಡಕ್ ಬರ್ತಾರ, ಅವ್ರಿಗೆಲ್ಲ ಚಲೋ ಚಲೋದ ಹಾಕದ್ ಬಿಟ್ಟು ಎಲ್ಲ ಹುಳ್ಕ ಪಳಕ ಹಾಕಿ ಅವ್ರ ಹೊಟ್ಟೆ ಕೆಡಿಸಿ ದವಾಖಾನೆ ಕಳ್ಸ್ಬೇಕಂತ ಮಾಡಿ. ಅವೇನು ಒಳಗೆ ಬಂದು ನೋಡ್ತಾವೆ ನಾವು ಖಾನಾವಳಿ ಏನ್ ಮಾಡ್ತೀವಿ ಅಂತೇಳಿ ಹೊರಗೆ ಬಂದು ಕುಂತು ರೊಕ್ಕ ಕೊಟ್ಟು ಹೋಗ್ತಾವ. ರೊಕ್ಕ ಕೊಡ್ತಾರ ಅಂತ ಹೇಳಿ ಹೆಂಗ್ ಬೇಕಂಗ್ ಮಾಡಕ್ ಬರ್ತದ. ಇನ್ ಮುಂದೆ ನಾ ಹೋಗಂಗಿಲ್ಲ, ನೀನೇ ಹೋಗು. ನಾನೇ ಹೋಗ್ತೀನಿ ತಗೋ. ಇಲ್ಲ, ನಾನೇ ಹೋಗ್ತೀನಿ ತಗೋ. ನಾನೇ ನಾ ಹೋಗಂಗಿಲ್ಲ, ನೀನೇ ಹೋಗ. ನಮಸ್ಕಾರ ದೇವಣ್ಣವ್ರೆ, ನಮಸ್ಕಾರ. ನಾ ಮನ್ಯಾಗಿರ್ತೀನಿ. ಮನೆಯಾಗಿದ್ದು ಏನ್ ಮಾಡ್ತೀವಿ? ನಿನ್ ತಲೆ ಹಾಕ್ಬಿಡು. ನಮಸ್ಕಾರ ದೇವಣ್ಣವ್ರೆ, ನಮಸ್ಕಾರ. ನಮಸ್ಕಾರ ಮಾಡಕ್ಕ ಇತ್ಲಾಗಿ ಭಿಕ್ಷುಕ ಕಾಟ ನೋಡು ಬಾಳ ಆಗೈತಿ. ಹೌದೌದು. ಚಿಲ್ಲರಿಲ್ಲ ನಡಿ, ಮುಂದಿನ ಮನೆ ನಡಿ. ಈ ಊರು ಸಾಬರಿ ಎಲ್ಲ ಮೈ ಮೇಲೆ ತಗೊಂಡು ಆದ್ಮೇಲೆ ನಮ್ಮ ಕಡೆನೂ ಮಾತಾಡಕ್ ಸಿಗೋದಿಲ್ಲ. ಇವ್ರು ಹಿಂಗ ಆಗ್ಬಿಟ್ಟಾರ ಈಗ. ಅಲ್ಲ ದೇವಣ್ಣವ್ರೆ, ಒಂದ್ಸಲ ಈ ಕಡೆ ತಿರ್ಗಾದ್ರು ನೋಡ್ರಲ್ಲ. ಏನ್ ನೋಡ್ತೀವ ಮರ? ನಮ್ಮನ್ನೇ ನೋಡಕ್ ಇಲ್ಲಿ ಯಾರು ಇಲ್ಲ, ನಿನ್ನೇನ್ ನೋಡುದು? ಓಹೋ ಜಗದೀಶ ಯಪ್ಪ, ಆರಾಮದಿಲ್ಲ? ಇವ ಜಗ್ಗಣ್ಣ. ಏನ್ ಜಗ್ಗಣ್ಣ? ಜಗದೀಶಪ್ಪನವ್ರ, ಮತ್ತೇನು ಆರಾಮಿದ್ದೀರಿ? ನಾನು ಭಾಳ ಚೆನ್ನಾಗಿದ್ದೀನಿರಿಪ್ಪ. ನಿಮ್ದು ಕಂಡಕ್ಟರ್ ನೌಕರಿ ಹೆಂಗ್ ನಡೆದೈತಿ? ಭಾಳ ಚಲೋ ನಡೆದೈತಿ. ಅಂದಂಗ ನಾನು ನಿಮ್ಮನೆ ಕಡೆಗೆ ಹೋಗಿದ್ದೆ, ನೀವು ಭೇಟಿ ಆಗ್ಲಿಲ್ಲ ನನಗೆ. ನಮ್ಮನೆ ಕಡೆಗೆ ಯಾಕ್ರಿ ದೇವಣ್ಣವ್ರೆ? ಯಾಕೆ? ಅವ್ರು ಹೆಂಗೋ ಮಂದಿ ಅಡ್ಡಾಡ್ತಾರಲ್ಲ, ಎಲ್ಲರದು ಮಾರ್ತಾರಲ್ಲ, ನಮ್ದೊಂದಿಟ್ಟು ಪಾಠ ಅತ್ತಿ ಹೇಳ. ಏನ್ ಮಾಡೋದು? ಅಡ್ಬಿಟೇಜ್ ಮಾಡಕ್ ಹೇಳ್ತೀನಿ, ಇನ್ನೂ ತಡ ಐತಿ. ಹಾ. ಸ್ವಲ್ಪ ಅವನ ಹತ್ರ ಮಾತಾಡಿ ನಮ್ದು ಕೊಡು ರೊಕ್ಕ ಐತಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಹೌದೌದೌದು. ಆಮೇಲೆ ಮೊದಲು ನಮ್ದು ಕೊಡೋದ್ ಕೇಳಪ್ಪ. ಮೊದಲೇ ಕೊಡಕ್ ಹೇಳಿದ್ರು ತೆಗೆದು ಒದ್ದಾನವ. ಮೊದಲೇ ಬಸ್ಸಿನ ಕಂಡಕ್ಟರ್ ತೆಗಿಯಕ್ ಅವ್ನ ಕಡೆ ಏನಿಲ್ಲ ಬಿಡು. ಜಗದೀಶಪ್ಪ ಹೇಳ್ರಿ ದೇವಣ್ಣವ್ರೆ. ನೋಡು, ನಂದು ಈಗ ಖಾನಾವಳಿ ದಂಧೆ ಭಾಳ ಕಷ್ಟದಾಗ ಬಿದ್ದೈತಿ. ನಾನು ನಿನಗೆ ಕೊಟ್ಟಿದ್ದು 1 ಲಕ್ಷ ರೂಪಾಯಿ ಸಾಲ ಏನು ಕೊಡ್ತೀನಿ ಅಂತ ಕೇಳಕ್ಕೆ ಹೋಗಿದ್ದೆ ಅಷ್ಟೆ, ಮತ್ತೇನಿಲ್ಲ. ದೇವಣ್ಣವ್ರೆ, ನಿಮ್ಮ ಸಾಲ ತೀರಿಸಬೇಕು ಅಂತ ನನಗೂ ಮನಸ್ಸಿತ್ತು. ಆದ್ರೆ ಏನ್ ಮಾಡೋದು ಹೇಳಿ? ಕಳೆದ 5-6 ತಿಂಗಳಿಂದ ನನಗೆ ಬರುವ ಪಗಾರ ಎಲ್ಲ ಪಾಪ. ನನ್ನ ತಮ್ಮ ಪ್ರಕಾಶನ ಓದಿಗಾಗಿಯೇ ಖರ್ಚಾಗ್ತಾ ಇದೆ. ಏನು ಮನೆ ಸಂಸಾರದ ಖರ್ಚು ಬೇರೆ. ನಾನು ಹೇಗೆ ಸಾಲ ತೀರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇನ್ನು ಮುಂದೆ ನಮ್ಗೆ ಚಿಂತೆ ಇಲ್ಲ ನೋಡ್ರಿ. ಇನ್ನು ಮುಂದೆ ಚಿಂತೆ ಇಲ್ಲ. ನನ್ನ ತಮ್ಮ ಪ್ರಕಾಶ MBBS ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. MBBS ಓದಿಯಾನೆ? MB ಬಸ್ ಅಲ್ರಿ, ಅವ MBBS ಓದಾನಂತ. ಇರ್ಲಿ ಹೇಳು. MBBS ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಅದ MBBS ನಮ್ಗೆ ಏನು ತೊಂದರೆ ಇಲ್ಲ. ಕ್ರಮೇಣ ನೀವು ನಿಮ್ಮಂಥವ್ರು ಕೊಟ್ಟ ಸಾಲ ಎಲ್ಲ ನಾನು ಹಾಗೆ ತೀರಿಸ್ಬಿಡ್ತೀನಿ. ಅದಿರಲಿ, ಈ ನಿಮ್ಮ ಪ್ರಕಾಶಪ್ಪ ಅವನ ಜೊತೆ ನಮ್ಮ ದೂರದ ಸಂಬಂಧಿ ಒಬ್ಬವ ಓದಕ್ಕೆ ಹೋಗ್ಯಾನ. ಓಹೋ, ಅವನು ಈ MBBS ಅಂತ ಮಾಡಕ್ಕೆ ಹೊಂಟಾನಂತ. ಏನು ನೌಕರಿ ಏನು ಎಂಥದ್ದು ಒಂದಿಷ್ಟು ತಿಳ್ಕೊಳ್ಬೇಕಿತ್ತು. ನಿಮ್ಮ ಪ್ರಕಾಶಪ್ಪ ಮನೆಗೆ ಬಂದ ಮೇಲೆ ಬರ್ತಾನಂತ ಸುದ್ದಿ ಆಗೈತಿ. ಬಂದ ಮೇಲೆ ನನಗೊಂದಿಟ್ಟು ಮಸಾಜ್ ಮಾಡಪ್ಪ. ಅದು ಮಸಾಜ್ ಅಲ್ರಿ, ಅದು ಅದೇ ಮೆಸೇಜ್. ಆಯ್ತು ಆಯ್ತು ದೇವಣ್ಣವ್ರೆ, ಮುಂದಿನ ವಾರ ಬರ್ತೀನಿ ಅಂತ ಫೋನ್ ಮಾಡಿದ್ದ. 3-4 ದಿವಸದಲ್ಲಿ ಬಂದ್ಬಿಡ್ಬೋದು. ಖಂಡಿತವಾಗಿ ನಿಮ್ಗೆ ಹೇಳ್ತೀನಿ ನಾನು. ಬಂದ ಕೂಡಲೇ ಹೇಳಪ್ಪ, ಅದೊಂದು ಇಟ್ಟು ಮಾಡು. ಆಮೇಲೆ ನೋಡು, ಈಗ ಈ ಅಚ್ಚೆ ದಿನದೊಳಗೆ ನಮ್ಮ ಖಾನಾವಳಿ ನಡೆಸೋದು ಎಲ್ಲ ಭಾಳ ಕಷ್ಟ ಆಗೈತಿ. ಗಿರಾಕಿನೂ ಭಾಳ ಕಮ್ಮಿ ಆಗ್ಯಾವು. ನೀನು ಹೆಂಗಂದ್ರು ಊರೂರು ತಿರುಗ್ತಾ ಇರ್ತಿ, ಊರೂರಿಗೆ ಹೋಗ್ತಾ ಇರ್ತಿ, 4 ಮಂದಿ ಭೇಟಿ ಆಗ್ತಿ. ನಮ್ದೊಂದಿಟ್ಟು ಖಾನಾವಳಿಗೆ ಅಪಪ್ರಚಾರ ಪ್ರಚಾರ ರೀ ಅದು. ಅದ ಅಪಪ್ರಚಾರ ಮಾಡ್ರಿ ಅಂತ. ಆಯ್ತು ದೇವಣ್ಣವ್ರೆ, ಈಗಾಗಲೇ ಸಾಕಷ್ಟು ಜನಕ್ಕೆ ನಾನು ಹೇಳಿ, ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಖಾನಾವಳಿ ಬಗ್ಗೆ ಹೇಳಿ ಕಳ್ಸಿಕೊಟ್ಟಿದ್ದೀನಿ. ಮುಂದೇನು ಕಳ್ಸಿಕೊಡ್ತೀನಿ. ಆಯ್ತೋ ಇಲ್ಲೋ? ಅಷ್ಟು ಮಾಡಪ್ಪ, ಉಪಕಾರ ಆಕೈತಿ. ನೀನು ನಿಂದು ರೊಕ್ಕ ಬೇಕಾದ್ರೆ ಇನ್ನೊಂದು ತಿಂಗಳ ಬಿಟ್ಟು ಕೊಡು, ಆಮೇಲೆ ನಡೀತೈತಿ. ನೀವು ಕೊಡಕ ಹೋಗ್ಬೇಡಿ, ನಮ್ಮ ಅಪ್ಪ ಏನ್ ಕೇಳಂಗಿಲ್ಲ. ಹೌದಾ? ಯಾಕಂದ್ರೆ ಅಲ್ಲ, ನಮ್ಮ ಖಾನಾವಳಿ ಬಗ್ಗೆ ಮಾಡ್ತಾರಲ್ಲ ಅದಕ್ಕೆ. ಖಾನಾವಳಿ ಬಗ್ಗೆ ಮಾಡಿದ್ರೆ ನಾನು ರೊಕ್ಕ ಕಷ್ಟಪಟ್ಟು ದುಡ್ದಿದ್ದದು ನಿಂಗೆ ಗೊತ್ತೈತಿ.
ಕೊಡ್ತಾರ ಹಾ. ಅಪ್ಪ ಹಾ. ಅದೊಂದಿಷ್ಟು ನಮ್ದು ಅಡ್ವರ್ಟೈಸ್. ಈಗ ನಿನಗ ಎಲ್ಲ ಮಂದಿಗೆ ಹೇಳುವುದು ಕಷ್ಟ ಆಕೈತಿ ಅಂದ್ರೆ ನೀನ್ ಹೆಂಗಂದ್ರು ಹರಿತಿರ್ತೈತಿ ಅಂದ್ರೆ ಹರಿತಾ ಇರ್ತೀಯಲ್ಲ ಟಿಕೆಟ್ ಅದು ಹಿಂದ್ಗಡೆ ಖಾಲಿ ಇರ್ತಾವ. ನಮ್ದು ಖಾನಾವಳಿದು ಒಂದು ಸಿಕ್ಕ ಮಾಡಿಸ್ಕೊಡ್ತೀವಿ. ಡಬ್ಬ ಹಾಕುದು ಒತ್ತು, ಡಬ್ಬ ಹಾಕುದು ಒತ್ತು ಕೊಡೋದು, ಡಬ್ಬ ಹಾಕುದು ಒತ್ತು ಕೊಡೋದು, ಡಬ್ಬ ಹಾಕುದು ಒತ್ತು ಕೊಡೋದು. ಇಷ್ಟು ಮಾಡಿ ನಮ್ದು ಒಂದು ಇಟ್ಟು ಅಡ್ವರ್ಟೈಸ್ ಮಾಡಪ್ಪ ಖಾನಾವಳಿ. ಹಾಗೆ ಮಾಡಿದ್ರೆ ಅಡ್ವರ್ಟೈಸ್ ಆಕೈತಿ. ಹಾ. ಅಡ್ವರ್ಟೈಸ್ ಮಾಡ್ಬೇಕು. ಹಾ, ಅಡ್ವರ್ಟೈಸ್ ನಮಗೆ ಈ ಇಂಗ್ಲೀಷ್ ಬಂಗ್ಲೀಷ್ ಹೊಳ್ಳಂಗಿಲ್ಲ ನೋಡು. ಅದೇನು ಇಂಥವ್ರು 4 ಮಂದಿ ಹೇಳ್ತಾರ ಅದನ್ನ ಕೇಳ್ಕೊಂಡು ನಾವು ಓದಿರ್ತೀವಿ. ಆಯ್ತು ದೇವಣ್ಣವ್ರೆ, ನೀವು ಹೇಳಿದ್ಮೇಲೆ ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಇಷ್ಟೆಲ್ಲ ಉಪಕಾರ ಮಾಡಿದವ್ರಲ್ವೇ ನನಗೆ. ಹಂಗಾದ್ರೆ ಹಾ. ಬಾರಪ್ಪ ನಮ್ಮ ಬರ್ಲಿ? ಅಡ್ವರ್ಟೈಸ್ ಮಾಡಿ ಪುಣ್ಯ ಕಟ್ಕೋ. ಆತು, ನನ್ನ ತಮ್ಮ ಬಂದ ಕೂಡಲೇ ನಿಮ್ಗೆ ಬೇಕಿದ್ರೆ ಹೇಳಿ ಕಳಿಸ್ತೀನಿ. ಮುದ್ದಾಮ ಮಸಾಜ್ ಮಾಡ್ಬೇಕು. ಮೆಸೇಜ್ ಮಾಡ್ತೀನಿ. ಆಯ್ತು ಆಯ್ತು ಅದೇನ ನಾನೇ ಬಂದು ಹೇಳ್ತೀನಿ. ನೀವು ಬಂದು ಭೇಟಿ ಆಗೋರಂತೆ. ಆಯ್ತು ನಾನು ನಿಮ್ ಬರ್ಲೆ. ಆಯ್ತು. ಜಗಣ್ಣ ಹಂಗ ಹೊಂಟಿಲ್ಲಪ್ಪ, ಸಂಜೆ ಮುಂದೆ ಮನೆಗ್ ಬಾ, ಎದಕ್ಕೆ ಬಿಸಿ ಬಿಸಿ ರೊಟ್ಟಿ ಬೆಳೆದಿರ್ತೀನಿ. ರೊಟ್ಟಿ ಮಾಡೋಳು ಬಂದಿಲ್ಲ. ಆಕೆ ಬಂದಿದ್ರೇನು ನಾ ಮಾಡ್ತೀನಿ. ನೀ ಯಾಕ್ ಮಾಡ್ಕೊಡ್ತಿ? ಹಾ? ಆಮೇಲೆ ಆಮೇಲೆ ಏನಿಲ್ಲ, ಸಂಜೆ ಮುಂದ ಬಂದು ಬಿಡು ಮನೆ ಕಡೆ. ಹಾ ಹಾ ಸಂಜೆ ಮುಂದೆ ಬರ್ಬೇಕಂತ ನೋಡು. ಅಲ್ಲ, ನನ್ನ ಡ್ಯೂಟಿ ಮುಗಿದ ಮೇಲೆ ಹಾ. ನಾನು ಎಲ್ಲಿ ಹೋಗ್ಬೇಕು? ಊಟಕ್ಕೆ ಬರ್ಲೇ ಖಾನಾವಳಿಗೆ ಬಂದು ಊಟ ಮಾಡ್ಕೊಂಡು ಹೋಗು. ಅಷ್ಟೇ. ಹಾ? ನಮ್ದೊಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಮರಿಬೇಡಪ್ಪ, 4 ಮಂದಿ ಗಿರಾಕಿ ಆಗ ಮಾಡಪ್ಪ. ಹೇಳ್ದಲ್ಲ, ಅವ್ರು ಹೇಳ್ದಂಗ ನಾನು ಕೊಡೋ ರೊಕ್ಕಕ್ಕೆ ಸ್ವಲ್ಪ ನಿಂತು ಬಿಡ್ರಿ. ನಿಮ್ಮ ಅಡ್ವರ್ಟೈಸ್ ನಾನು ಮಾಡ್ತೀನಿ. ಆಯ್ತಪ್ಪ, ನೀ ನಮ್ಮ ಮನುಷ್ಯ ಅಲ್ಲ. ನೀನ ಜಗಣ್ಣ ಬಾಳ್ ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯ ಆಗಿದ್ದ ಕರೆ. ನೀ ಅವನಿಗೆ ಎದಕ್ಕ ಸಂಜೆ ಮುಂದೆ ಬಾಂದಿ? ಹಗಲೊತ್ತು ಬಂದ್ರೆ ನೀ ಇರ್ತೀಯಲ್ಲ, ಅದಕ್ಕ ಸಂಜೆ ಮುಂದೆ ಬಾ ಅಂದೆ. ಈ ಜಗ್ಗಣ್ಣನ ಜೋಸ್ತ ಇದಾನಲ್ಲ ಅವ ಪ್ರದೀಪ. ಹಾ, ಪ್ರದೀಪ ಅವನು MBBS ಓದ್ಯಾನ. ಇವನಿಗ ಈ ಪ್ರದೀಪನಿಗ ಡಾಕ್ಟರ್ಗಿ ನೌಕರಿ ಸಿಗ್ತದ. ಹಾ, ಮತ್ತೆ ಡಾಕ್ಟರ್ ಅನ್ನೋದ ಏನ ಡಾಕ್ಟರ್ನ ಹೆಂಡತಿ ಆಗೋ ಆಕಿ ಸ್ವಲ್ಪ ಇನ್ನು ಮುಂದೆ ನಯ ನಾಜೂಕು ಕಲ್ತ್ಕೋ. ಅಲ್ಲಿ ಬಾಜಾರ್ದಾಗ ಅಲ್ಲಿ ಚಾದಂಗಡಿ ಐತಿ ನೋಡು, ಅಲ್ಲಿ ಸಿಗ್ತಾವ. ಹೇಳ್ತೀನಿ, ನಯ ನಾಜೂಕು ಅಂದ್ರೆ ಬಂದ್ರು ಬಂದಾರೋ ಇಲ್ಲೋ, ಕುಂತಾರೋ ಇಲ್ಲೋ, ನೋಡಿದ್ರು ನೋಡ್ಯಾರೋ ಇಲ್ಲೋ, ಹಿಂಗ ಬಂದವ್ರನ್ನ ವಿಚಾರಿಸಿ ಕುಂತ್ರ ಕುಂತಾಳೋ ಇಲ್ಲೋ, ಹಾ ನಿಂತ್ರ ನಿಂತಾಳೋ ಇಲ್ಲೋ, ಮಲಗಿದ್ರೆ ಮಲಗ್ಯಾಳೋ ಇಲ್ಲೋ, ಮಾಡಿದ್ರೆ ಮಾಡಿಸ್ಕೊಂಡು ಏನ್ ಮಾಡ್ಯಾರ ಯಾವಾಗ ಮಾಡ್ಯಾರ ಎಲ್ಲಿ ಮಾಡ್ಯಾರ ಯಾಕೆ ಮಾಡ್ಯಾರ ಎಷ್ಟು ಹೊತ್ತಿಗೆ ಮಾಡ್ಯಾರ ಏನ್ ಮಾಡ್ಯಾರ ಅಂದ್ರ ಮಾಡೋ ಮುಂದಿನ ಹೇಳ್ತೀನಿ ತಗೋ, ಬಂದು ಹಾ ಹೋಗೋಣ. ಹಾ ಹಾ ಹೋಗೋಣ ನಡಿ. ರೊಟ್ಟಿ ಮಾಡ. ಇವ ಯಾಕೆ ಬಂದ? ಏನ್ ನಿನಗೆ ಕಣ್ಣಿಗೆ ಕಾಣಿಸ್ತಾವೋ ಇಲ್ಲ ಹಂಗ ಬಂದಿ? ಯಾರ ಶೆಟ್ರ್ ಕಂಡಂಗೆ ಕಾಣ್ತೇನೆ ನನ್ನ. ನಿಮ್ ಕೋಟ ಬಾ ಈ ಕಡೆ ಬಾ. ಟೊಪ್ಪಿ ನೋಡಿದ್ರ ಹಾ ನೀವು ಶೆಟ್ರ ಇರ್ಬೇಕಂತ ಅನ್ಕೊಂಡೆ. ಮಾರಾಯ, ನಾ ಶೆಟ್ರು ಅಲ್ಲ ಭಟ್ರು ಅಲ್ಲ. ಅಲ್ಲಿ ನೋಡಿ ಏನು ಬರ್ಸ್ಯಾರ ಬೋರ್ಡ್, ಓದಾಕ್ ಬರ್ತೈತೇನ? ದೇವಣ್ಣನವರ ಲಿಂಗಾಯತ ಖಾನಾವಳಿ. ಆ ದೇವಣ್ಣನವರ ಲಿಂಗಾಯತ ಖಾನಾವಳಿ ಅಂದ್ರ ಆ ಖಾನಾವಳಿ ಮಾಲೀಕ ನಾನ, ದೇವಣ್ಣ ಅಂತ ನನ್ನ ಹೆಸರು. ನೋಡ್ರಿ ಹಾ. ಕ್ಯಾಡ್ಕೊಂತ ಬಂದ್ ಒಳ್ಳಿ ಹಾ. ಕಾಲಿಗೆ ಎಡದಂಗ ಆತ. ಹಾಂ ಹಾ ಹಾಂ ನೋಡ್ರಿ ನಮ್ಗ ಇವ್ರೇ ಬೇಕಾಗಿತ್ತು. ಅವ್ರ ಬೇಕಾಗಿತ್ತ? ಅಂದ್ರ ಏನು ಭಾಳ ನೋಡ್ರಿ ಮುಂದುವರ್ಸಿ ಅಲ್ಲ. ನಾನು ಬಸ್ ಕಂಡಕ್ಟರ್ ಅದೀನಿ. ಹಾ ಹೇಳ. ಎದಕ್ ಕಂಡಕ್ಟರ್ ಅದ್ರಿ? ಬಸ್ ಬಸ್ಸಿಗೆ ಕಂಡಕ್ಟರ್. ಕಂಡಕ್ಟರ್ ಅಂತೀವ. ಯಪ್ಪ ಇವ ಕಣ್ಣಿನ ಡಾಕ್ಟ್ರಾ? ಕಣ್ಣಿನ ಡಾಕ್ಟ್ರು ಅಲ್ಲ, ಕಣ್ಣಿನ ಡಾಕ್ಟ್ರು ಅಲ್ಲ, ಕಂಡಕ್ಟರ್. ಅಲ್ಲೇನಪ್ಪ? ಹೌದೌದು. ಹಾ ಮುಂದೆ ಹೇಳ.
ಹಾ ಗೊತ್ತಾಯ್ತು ಗೊತ್ತಾಯ್ತು. ತಡಿ ಒಂದು ವಿಷಯ ಮಾತಾಡ್ಕೊಡ್ತೀನಿ. ಯಾಕಂದ್ರೆ ಇವ ಬಸ್ ಕಂಡಕ್ಟರ್ ಅದಾನ, ಹಾ ಅವ ನಮ್ಮ ಜಗದೀಶಪ್ಪ, ಹಾ 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 ಅವ ಡ್ರೈವರ್ ಅದಾನ. ಹಾ ಯಪ್ಪ ಕೇಳ ಇವನ ಕಡೆ ಒಂದು ವಿಚಾರ ಮಾತಾಡ್ತೀನಿ. ನೋಡಪ್ಪ ರಾಜು, ಹಾ ಹೇಳ. ಈಗ ಈ ಬಸ್ ಡ್ರೈವರ್ ಇದಾನಲ್ಲ ಜಗದೀಶಪ್ಪ, ಹೌದು ಇದ್ದಾನೆ. ಅವನ ಪರಿಚಯ ಐತಿ ನಿನಗೆ? ಜಗದೀಶಪ್ಪ ರೀ, ಹಾ ಭಾಳ ಏನಿಲ್ರಿ. ಹಾ. ಇವತ್ತು ನಮ್ಗೆ ಬಸ್ ಸ್ಟ್ಯಾಂಡ್ನಾಗ ಅವ್ರು ಸಿಕ್ಕಿದ್ರ. ಮತ್ತು ನಾನು ಈ ಊರಿಗೆ ಹೊಸದಾಗಿ ಡ್ಯೂಟಿ ಮೇಲೆ ಬಂದವ. ಮತ್ತು ನಮ್ಮ ಬಸ್ಸು ಹೊಳ್ಳು ಬರ್ಬೇಕಾದ್ರೆ ಇನ್ನೊಂದು 2 ಗಂಟೆ ಲೇಟ್. ಅದಕ್ಕೆ ಯಾವ್ದಾರು ಉದ್ರೆ ಈ ಊರಾಗ ಒಂದು ಚಲೋ ಖಾನಾವಳಿ ಅದಾವ್ರಿ ಅಂತ ಕೇಳಿದೆ. ದೇವಣ್ಣವ್ರ ಖಾನಾವಳಿ ಬೇಸ್ ಐತಿ ಅಂತ ಹೇಳಿದ್ರು. ಯಪ್ಪ ಮಾಡ್ಯಾನೋ ಮಾಡ್ಯಾನ ಮಾಡ್ಯಾನೋ ಮಾಡ್ಯಾನ ಮಾಡ್ಯಾನೋ ಮಾಡ್ಯಾನ ಮಾಡ್ಯಾನೋ ಮಾಡ್ಯಾನ ಮಾಡ್ಯಾನೋ ಮಾಡ್ಯಾನ. ಏನ್ ಮಾಡ್ಯಾನ್ರಿ? ಅದ ಅಡ್ವರ್ಟೈಸ್ ಹೇಳು ಒಂದಿಷ್ಟು, ಏನ್ ಮಾಡ್ಯಾನವ? ಅಪಪ್ರಚಾರ ಹಿಂಗ ನಾ ಏನ ಬೇರೆ ಏನೋ ತಿಳ್ಕೊಂಡಿದ್ದೆ. ಬ್ಯಾರೆ ಅಂತ ತಿಳ್ಕೊಂಡ್ಬಿಡ್ತಿ. ಹಾ, ದೇವಣ್ಣ ಇವ್ರು ಸಿಕ್ಕಿದ್ರು. ಯಾರೋ ಜಗದೀಶಪ್ಪ, ಹೌದಲ್ರಿ? ಹೌದೌದು. ದೇವಣ್ಣ ಅವ್ರ ಖಾನಾವಳಿ ಬೇಸ್ ಅದಾವ್ರಿ ಅಂತ ಅಂದ್ರ. ಅದಕ್ಕ ಈ ಹುಡ್ಕಾಡ್ಕೊಂತ ಬಂದೆ. ಮತ್ತ ನಮ್ಮ ಹುಲಿನ ಮನೆ ನಾರಾಯಣಗೌಡ್ರ ನೋಡಿ ಸಿಕ್ಕಿದ್ರಪ್ಪ. ಯಾವ ಮನೆ? ನಾರಾಯಣಗೌಡ್ರು ಅವರು ಇದೇ ಊರವ್ರ ಅಂತ. ಮತ್ತ ನಮ್ಮ ದೇವಣ್ಣ ಅವ್ರ ಖಾನಾವಳಿ ಬಾಳ್ ಚಲೋ ಇದೆಯೋ ಅಲ್ಲಿ ಹೋಗ್ರಿ ಅಂತಂದ್ರ. ಮಾಡ್ಯಾನೋ ಮಾಡ್ಯಾನ ಮಾಡ್ಯಾನೋ ಈಗಲ್ಲ ಏನ್ ಮಾಡ್ಯಾನ, ಎಷ್ಟೊತ್ತಿಗೆ ಮಾಡ್ಯಾನ, ಯಾಕೆ ಮಾಡ್ಯಾನ, ಯಾಕೆ ಮಾಡ್ಯಾನ ಅದನ್ನು ನಾನು ಆಮೇಲೆ ಹೇಳ್ತೀನಿ. ಈಗ ನೀನ್ ಬರ್ರಿ ಅದ ಗುಂಗ್ರಿ ಆಗಿರು. ನಾ ಹೇಳಿದ್ದು ಯಾವ ನಡೆದ್ರು ಮಾಡ್ಯಾನೋ 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 ಏನ್ ಮಾಡ್ಯಾನ? ಅಡ್ವರ್ಟೈಸ್ ಮಾಡ್ಯಾನೋ ನಿಮ್ಮ ಮೌನ. ಅದನ್ನ ಹೇಳು, ಇಲ್ಲಾಂದ್ರೆ ಈ ಮಂದಿ ತಪ್ಪು ತಿಳ್ಕೊತಾವು. ಅಡ್ವರ್ಟೈಸ್ ಮಾಡ್ಯಾನ, ಪ್ರಚಾರ ಮಾಡ್ಯಾನ ಅಂದಂಗಾರ. ನಿನ್ನ ಹೆಸರು ಏನು? ನನ್ನ ಹೆಸರ ನನ್ನ ಹೆಸರು ಏನು ಅದಕ್ಕೂ ಅನುಮಾನ ಐತೇನ? ಹೆಸರೇ ಇಟ್ಟಿಲ್ಲ. ರಾಜ ಅಂತಾರ್ರಿ ಕೆಲವು ಮಂದಿ ಕಿರುತಿಲ್ಲ, ಕೆಲವು ಮಂದಿ ರಾಜಣ್ಣ ಅಂತಾರ್ರಿ. ನಿಂದು ಅಂದಂಗ ನಿನ್ನ ಊರು? ಮುನ್ನೂರು. ತಾಲೂಕು? 400. ಅಲ್ಲ ಜಿಲ್ಲಾ ಒಂದು 500-600 ಇರ್ಬೇಕು ಕೇಳ. ಅಲ್ಲ ಊರು 300, ತಾಲೂಕು 400 ಅಂದ್ರೆ ನಿಮ್ಮ ಅವನು ನಿನ್ನ ಜಿಲ್ಲಾ ಒಂದು 500-600. ಮಾತಾಡ್ತಾನೆ ಇಲ್ಲಿ ಕೇಳ್ರಿಲ್ಲ. ಮೊದಲು ನಮ್ಮೂರು ಮುತ್ತನೂರು ಅಂತಿತ್ರಿ. ಇದು ನಿಮ್ಮ ಮಗಳು ಹೌದಲ್ರಿ? ಕೇಳ್ಕೊಡ್ರಿ. ಮೊದಲು ನಮ್ಮೂರು ಮುತ್ತನೂರು ಅಂತಿತ್ತು. ಮುತ್ತನೂರು ಯಪ್ಪ ಇವ ಏನು ಕೊಟ್ಟಂಗ ಮಾಡ್ತಾನಲ್ಲ. ಇಸ್ಕೊಂಡ ಮಾಡ್ತೀಯ? ಹೇಳ ಹೇಳ. ನಕನೂರು ಅಂತಿತ್ತು. ಮಂದಿಗ ಆಡ್ಕಾಡಕ್ ನೋಡ್ರಿ, ನಾಲ್ಗೆ ಹೊಳ್ಳೋದಿಲ್ಲ. ಹಿಂಗಾಗಿ ರೂಢಿ ಒಳಗ ಮುತ್ತನೂರು ಅನ್ನೋದು 300 ಆತ್ರೆ, 400 ಅನ್ನೋದು 400 ಆಗ್ಬಿಟ್ಟೈತ್ರಿ. ಎಷ್ಟು ಹೊಲಸ್ ನಾಡ್ತತೋ ಅದ 400 ಅಂತ. 400 ಅಲ್ಲ, ಅದು 400 ಅನ್ನೋದು 400 ಆಗ್ಬಿಟ್ಟೈತಿ. ಅಂದಂಗೆ ಈಗ ನೀನು ಜಗದೀಶಪ್ಪ ಹೇಳ್ದಂಗೆ ಖಾನಾವಳಿ ಹೋಗಕ್ ಬಂದಿ. ಹೌದೌದು. ಈಗ ಖಾನಾವಳಿ ಹೋಗೋಣ ನಡಿ. ಊಟಕ್ಕೆ ಊಟದ ರೈಟ್ ಕೇಳಂಗಿಲ್ಲನಪ್ಪ. ಅಲ್ಲ, ಊಟದ ರೇಟ್ ಅಲ್ಲ, ಖಾನಾವಳಿ ಬರ್ದಿರ್ತವಲ್ಲ ನಾವು ಬೋರ್ಡ್. ಸಿಟ್ರ ಈಕಿ ನಿಮ್ಮ ಮಗಳೇನ್ರಿ? ಯಾಕ 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 ಏನ್ ಕಾಣ್ತೈತಿ ನಿನಗ? ಅಲ್ರಿ, ಇಷ್ಟು ಸಲಿಗಿ ನಮ್ ಜೋಡಿ ನಿಲ್ಬೇಕಾದ್ರ ನಿಮ್ ಮಗಳ ಇರ್ಬೇಕು ಅಂತ ಅಂದ್ಕೊಂಡೆ. ಇಲ್ಲ ಅಂದ್ರ ನಿಮ್ದು ಏನಾರ 3ನೇ ಹೆಂಡತಿ ಏನಾರ? ಏನಯ್ಯಪ್ಪ 3ನೇ ಹೆಂಡತಿ ಅಂತಾನ ಅವ ಅಂತಾನ. ನೀನ್ ಮಾಡೋದು ಮಾಡ್ಲಿಲ್ಲ. ನನ್ನ ಮಗಳೇನೇನ ಈಕಿ ಈಕಿ ನನ್ನ ಮಗಳು. ಹೌದ್ರಿ? ನಡಬರಕ ಒತ್ತ ನವ್ವ ಚೆನ್ನವ್ವ. ಚೆನ್ನವ್ವ ಅಂದ್ರ ಈಕಿ ನನ್ನ ಮಗಳು. ಈಕಿ ಏನ್ ತಿಳ್ಕೊಂಡಿ ನೀನು? ಹಂಗಿಂಗಲ್ಲ. ಮೂರ್ ನಾಮ ಎಳೆದು ದಲ್ಲದ ಮ್ಯಾಗ ಕುಂತ್ರ ಈಕಿ ಚಂದ್ರವಾಣಿ ಚೆನ್ನಮ್ಮ ಬಂದಂಗ ಕಾಣ್ತಾಳ. ಅಲ್ರಿ ಒಬ್ಬಕ್ಕಿ ಅದಾಳೆ ಅಂದ್ರಿ? ಒಬ್ಬಕ್ಕಿ ಅದಾಳ.
ಆ ಕಡೆ ಯಾಕೆ ನೋಡ್ತಿ? ಈ ಕಡೆ ನೋಡಿ, ಈ ಕಡೆ. ನೀ ಏನೇ ಅಳಕಿಸಿದ್ಯಲ್ಲೇ? ಏನಂತ ತಿಳ್ಕೊಂಡ್ರಿ ನನ್ನ ಭಾರಿ ಶಾರ್ಪ್ ಅದಿಲ್ಲ ಹಂಗಲ್ಲ ಯಪ್ಪ. ನಮ್ಮ ಅಪ್ಪ ಏನಾರ ಮಧ್ಯರಾತ್ರಿಗೆ ಎತ್ತು ಯವ್ವ ಇವಂದ್ ಎಷ್ಟ ಐತಿ ಅಂತ ಕೇಳಿದ್ರ ಯಪ್ಪ ಅವ್ನ್ ಇಷ್ಟ ಐತಿ ಅಂತ ಹೇಳ್ತೀನಿ. ಏನದು? ಲೆಕ್ಕ ಹಂಗ ಅನ್ ಮತ್ತೆ ಏಪ್ಪ ಏನಾಯ್ತು? ಯಾವ್ದು ಲೆಕ್ಕ? ನಮ್ಮ ಮಗಳೇನ ಹಂಗಿಂಗಲ್ಲ. ಲೆಕ್ಕ ಇದು ಏನಿದೆ? ಏನಿದೆ? ಕೇಶರಾಶಿ. ಕೇಶರಾಶಿ. ನಾವೇನು ಕಸಬರಗಿ ಅಂತವೆ ಅದಕ್ಕೆ? ಈಕಿ ನಮ್ಮ ಖಾನಾವಳಿ ಲೆಕ್ಕ ಪೂರ್ತಿ ಇವಳು ಇಕ್ಕಿದ್ರೆ ಇದ್ರೊಳಗೆ ಐತಿ ನೋಡು. ಹಾ, ಶಾಲಿ ಕಲ್ತಿಲ್ಲ ಹಂಗಾದ್ರ? ಅಲ್ಲಿಗೂ ಮತ್ತೆ ಮತ್ ಹೊಳ್ಳೆಗೆ ಬಂದ. ಅಲ್ಲಿಗೆ ಬಂದ. ಅಪ್ಪ ಬೇಡ. ಶಾಲಿ ಕಲ್ತಿಲ್ರಿ, ಶಾಲಿ ಕಲ್ತಿಲ್ಲ ಅಂತ ತಿಳ್ಕೊಂಡ್ರನ? ಶಾಲಿಗಿಲಿ ಏನಿಲ್ಲ ಅವ. ನೋಡಪ್ಪ ಬಾಕಿದೇನು ಏನಾರ ಇರ್ಲಿ. ಈಗ ನಮ್ದು ಮೊದ್ಲಿನಂಗ ಫುಲ್ ಮೀಲ್ಸ್ ಇಲ್ಲ. ನಾವು ಎಲ್ಲ ಮಿಲಿಟರಿ ಸಿಸ್ಟಮ್ನಾಗ ಮಾಡೀವಿ. 20 ರೂಪಾಯಿಗೆ ಒಂದು ರೊಟ್ಟಿ ಹೇಳ್ವಿ. ತಡಿಯಪ್ಪ ಇನ್ನೂ ಇಲ್ಲ. 20 ರೂಪಾಯಿ. ನಮ್ಮ ಹೋಟೆಲ್ದಾಗ ನೀವ್ ಏನೇ ತಿನ್ಬೇಕಂದ್ರು ಭಾಳಿ ದುಬಾರಿ. ಬಡ್ಸೋದ್ ಏನಿದ್ರು ನಮ್ಮ ಅಪ್ಪನ ಗಲ್ಲ ಪೆಟ್ಟಿಗೆ ಮೇಲೆ ಕುಂದ್ರಕ್ ಏನಿದ್ರು ನಾನ. ಇದಕ್ಕೆಲ್ಲ ವಿಚಾರ ಮಾಡಿ ನೀವು ಬರಂಗಿದ್ರ, ನಿಮಗೆ ಸಜ್ಜಾಗಂಗಿದ್ರ ಮುಂದೆ ಹೇಳ್ರಿ. ತಪ್ಪು ಬೇಡ, ದಾರಿ ತಪ್ಪು ಬೇಡ ಮಗನ, ಸೀದಾ ಬಾ. ನಮ್ದು ಈಗ ಮಿಲಿಟರಿ ಸಿಸ್ಟಮ್ನ ಕಾಣಾವಿ. ತಡಿಯಪ್ಪ, ಅವ್ರಿಗೆ ಊಟ ಬಡ್ಸೋರು ಹೆಂಗಿರ್ಬೇಕು ಅಂತ ಅವ್ರು ಹೇಳಿ. ತಡಿ ಹೇಳ್ರಿ, ನಿಮ್ಗೆ ಊಟ ಬಡ್ಸೋರು ಹೆಂಗಿರ್ಬೇಕು ನಿನಗೈತೇನ? ಅಲ್ಲಪ್ಪ ಅವ್ರು ನಿಂದೇನು ತಿಂಡಿ ಮಧ್ಯದಾಗ ಉದುರಾಡ್ತಿಲ್ಲ. ಏನ್ ತಿಂಡಿ ನಿಂದು? ಅವ ಕೇಳ್ಬೇಕು, ನೀ ಹೇಳ್ಬೇಕು. ಏನ್ ಮೊದ್ಲ ಫಿಟ್ಟಿಂಗ್ ಇಟ್ಟಿದ್ದೇನ? ಇಲ್ಲಪ್ಪ, ಅವ್ರ ಪಾಪ ನೀನ್ ನೋಡಿ ಏನು ಹೇಳ್ಬಾರ್ದು. ಅದಕ್ಕೆ ಹೆದರ್ಕೊಂಡಾನ. ಹೆದರ್ಬೇಡ. ನಾ ಹೆದರುದಿಲ್ಲ. ಯಾಕೆ ಹೆದರ್ಬೇಡ? ನಿಂಗೆ ಏನಾಗ್ಬೇಕು ಹೇಳಿ. ನನ್ಗ ಒಟ್ಟು ಒಳ್ಳೆ ಊಟ ಬೇಕು ನೋಡ್ರಿ. ಆಮೇಲೆ ನೀವ್ ಬೇಕಾದ್ರೆ ಒಂದ್ ರೊಟ್ಟಿಗೆ 20 ರೂಪಾಯಿ ಹೇಳ್ರಿ. ನಾವ್ ರೊಕ್ಕ ಮಕ್ಕ ನೋಡುದಿಲ್ರಿ. ಊಟಕ್ಕೆ ನೀಡೋರು ಚಂದ ಇದ್ರೆ ಸಾಕು. ನಮ್ಗೆ ಒಂದು 3-4 ರೊಟ್ಟಿ ಜಾಸ್ತಿ ತಗೊಂತೀವಿ. ಇದೇನೋ ಯಪ್ಪ ಮಿಕ್ಕಿದಿರ ಕೇತಲ್ಲ. ಊಟ ಬಡ್ಸೋರು ಚಂದ ಇರ್ಬೇಕಂತ 20 ರೂಪಾಯಿಗೆ ಒಂದು ರೊಟ್ಟಿ ಆದ್ರೂ ತಿಂದಂತೆ. ಇವನೇನು ಹೊಟ್ಟೆ ಏನೋ ಕನ್ನ ಮಾಡಿ ಕಟ್ಟ ಮಕಾಸುರದಾಗ ನೋಡಿ ಹೇಳಿರ್ಬೇಕು. ಭಾಳ ಚಂದ. ಹಂಗಾದ್ರೆ ಒಂದು ಕೆಲಸ ಮಾಡೋಣಪ್ಪ. ನೀನು ಆ ಕಡೆ ರೀ ಯಪ್ಪ, ಇವನಿಗೆ 50 ರೂಪಾಯಿ ಒಂದು ರೊಟ್ಟಿ, 120 ರೂಪಾಯಿ ಒಂದು ಬಟ್ಲ ಕೊಡ್ತಾನೆ. ಹೇಳ ಎಲ್ಲೂ ರೊಟ್ಟಿ ಕೊಡಂಗಿಲ್ಲ. ನೀನ್ ಹೇಳ ಐತಿ. ತಂದೂರಿ ರೊಟ್ಟಿ ಕೊಡ್ತಾರೆ, ನಮ್ಗೆ ಜೋಳದ ರೊಟ್ಟಿ ಎಲ್ಲ. ಅವ ಇರುದ ಬಂದನ್ ಪುಕ್ಷಟೆ ಇಲ್ಲ ಮಿಕ್ಕಿದ್ರು. ಅದಕ್ಕೆ ನಾ ಹೇಳ್ದಷ್ಟು ಅವ್ನಿಗೆ ಹೋಗಿ. ಈಗ ಗಲ್ಲಿ ಮೇಲೆ ಕುಂಡ್ರವಳು ನನ್ನ ಮಗಳು ಚೆನ್ನವ್ವ. ಅವಳು 50 ರೂಪಾಯಿಗೆ ಒಂದು ರೊಟ್ಟಿ. ಹೌದು. 50 ರೂಪಾಯಿಗೆ ಒಂದು ರೈಸ್. ಫುಲ್ ರೈಸ್. ರೈಸ್ನಾಗ ಏನಿದಿಲ್ಲ ಇರ್ಲಿ. 50 ರೂಪಾಯಿಗೆ ಒಂದು ರೊಟ್ಟಿ, ರೈಸು, 4 ನಮೂನಿ ಬಾಜಿ, 4 ನಮೂನಿ ಪಲ್ಯ, ಮುಂದೆ ಮ್ಯಾಲಿಂದ ಉಪ್ಪು ಉಪ್ಪಿನಕಾಯಿ, ಮ್ಯಾಲಿಂದ 2 ಗುಂಟೂರು ಮೆಣಸು. ಎಷ್ಟು ಕೊಡ್ತೇವೆ ನೋಡಪ್ಪ. ನೀ ಏನು ತಗೊಂಡು ಎಲ್ಲದಕ್ಕೂ ಎಕ್ಸ್ಟ್ರಾ 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 ಎಕ್ಸ್ಟ್ರಾ. ಹೌದು ಮರ್ಯ. ಈಗ ನೀನು ರೊಟ್ಟಿಗ 20 ರೂಪಾಯಿ ಅಂದೆ, ಅದಕ್ಕೆ ನಾವು ಒಪ್ಕೊಂಡೆ. ಆತ 20 ಅಲ್ಲ, ಸ್ವಲ್ಪ ಕಿವಿ ಕೊಟ್ಟು ಕೇಳ. 50 ಹೇಳಿ. ಇಲ್ಲ 50 ರೂಪಾಯಿ ಫುಲ್ ರೈಸ್. ಆಯ್ತಾ? ಆತಂತೆಪ್ಪ ಒಪ್ಕೊಂಡ್ರು. ಹೋಗೋಣ ಒಪ್ಕೊಂಡ. ಬರ್ರಿ ಬರ್ರಿ, ನಮ್ಮ ಖಾನಾವಳಿ ಊಟಕ್ಕೆ ಬರ್ರಿ. ನಿಮಗೆ ಏನ್ ಮಾಡ್ಬೇಕಂತೇಳಿ ನಮಗ್ ಚಂದ ಗೊತ್ತೈತಿ. ಹೋಗೋಣ ಯಪ್ಪ, ಹೋಗೇ ಬಿಡೋಣ. ಹೋಗೋಣ. ಸೀತಾರಾಮ್ ಭಾಗವತ್ ಇವರು ಭಾಸ್ಕರ್ ಗೌಡ ಇವರಿಗೆ 200 ರೂಪಾಯಿ ಕಿಂಚಿತ್ ಬಹುಮಾನ ಕೊಟ್ಟಿದ್ದಾರೆ. ಭಾಸ್ಕರ್ ಗೌಡ್ ಬಂದು ಸ್ವೀಕಾರ ಮಾಡಬೇಕು. ಸೀತಾರಾಮ್ ಭಾಗವತ್ರಿಗೆ ಧನ್ಯವಾದಗಳು. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೌವನಂ.
ಅಸ್ಥಿರಂ ಪುತ್ರನಾರಾಯಣ ಧರ್ಮಕೀರ್ತಿ ಜಗದೀಶನಿಗೆ ಡಬಲ್ ಡ್ಯೂಟಿ ಏನಾರು ಹಾಕಿಕೊಂಡಿದ್ದಾನೋ ಏನು ಇನ್ನೂ ಬರಲಿಲ್ಲ. ಜಗದೀಶ ಅಪ್ಪ, ಅಲ್ಲೋ 3-4 ದಿನದೊಳಗೆ ಬರ್ತೀನಿ ಅಂತ ಹೇಳೋ ಪ್ರಕಾಶ ಇನ್ನೂ ಯಾಕೆ ಬಂದಿಲ್ಲ? ಅಪ್ಪ, ಕಾಲೇಜಿನ ಕೆಲಸವಪ್ಪ, ಅದರಲ್ಲೂ ಅಂತಿಮ ವರ್ಷದ ಪರೀಕ್ಷೆ ಅಲ್ವೇ, ಅಲ್ವೋ? ಇನ್ನೇನು 3-4 ದಿವಸದಲ್ಲಿ ಬಂದ್ಬಿಡ್ಬೋದಪ್ಪ. ಇಲ್ಲ, ಪ್ರತಿ ಪರೀಕ್ಷೆ ಮುಗಿದ ತಕ್ಷಣ ಮಾರನೇ ದಿನನೇ ಬಂದ್ಬಿಡವನು ಇನ್ನೂ ಯಾಕೆ ಬಂದಿಲ್ಲ? ಅಲ್ಲ, ಯಾಕೆ ಬರ್ತಾನೆ ಹೇಳಿ? ಇಂದಲ್ಲ ನಾಳೆ, ಈಗ ಓದಿ ದೊಡ್ಡವನಾಗಿದ್ದಾನೆ, ಇಂದಲ್ಲ ನಾಳೆ ಡಾಕ್ಟರ್ನಾಗ್ತಾನೆ ಅಂದಮೇಲೆ ಈ ಹಳ್ಳಿ ಕೊಂಪೆ, ಈ ಮುರುಕಲ ಮನೆಗೆ ಯಾಕೆ ಇರೋದಕ್ಕೆ ಬಯಸ್ತಾನೆ ಹೇಳಿ? ಛೇ, ನಮ್ಮ ಪ್ರಕಾಶದ ವಿಷಯದಲ್ಲಿ ನೀನು ಇಷ್ಟು ಅನುಮಾನಕ್ಕೆ ಆಸ್ಪದ ಕೊಡಬೇಡಪ್ಪ. ಅವನು ನಮ್ಮನ್ನೆಲ್ಲ ಮರೆಯುವಷ್ಟು ಅವಿವೇಕಿಯಲ್ಲ. ಅವನು ಗುರು ಹಿರಿಯರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದಾನೆ. ನೋಡ್ತಾ ಇರಪ್ಪ, ನಮ್ಮ ಪ್ರಕಾಶ ಮನೆಗೆ ಬರ್ತಾನೆ, ನಮ್ಮ ಬಡತನದ ತಾಪತ್ರಯವೆಲ್ಲ ಮಾಯ ಮಾಡ್ತಾನೆ, ನಮ್ಮ ಮನೆಗೆ ಶ್ರೀಮಂತಿಕೆಯ ಸಿರಿಯ ಜ್ಯೋತಿಯನ್ನು ಹಚ್ಚುತ್ತಾನೆ. ನಮ್ಮ ಪ್ರಕಾಶ ದೊಡ್ಡ ಡಾಕ್ಟರ್ನಾಗಿ ಅಪ್ಪ. ಹಾಗೆ ಶಾಂತ ಕಾಣ್ತಿಲ್ವಲ್ಲ? ಅದಕ್ಕೆ ನಾವು ಬರ್ತೀನಿ. ಏನ್ ಶಾಂತ, ಎಲ್ಲಿ ಹೋಗಿದ್ದೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಣ್ಣಯ್ಯ. ಶಾಂತ, ನಾನು ಎಷ್ಟು ಬಾರಿ ಹೇಳಲಿಲ್ಲ ನಿನಗೆ ಈ ರೀತಿಯಾಗಿ ಹೊರಗೆ ಹೋಗಬೇಡ ಅಂತ? ಅಲ್ಲ, ಅಲ್ಲೆಲ್ಲ ಜನಜಂಗುಳಿಯ ನಡುವೆ, ವಾಹನದ ದಟ್ಟನ ನಡುವೆ ನೀನೇನಾದರೂ ಸಿಕ್ಕಿ ಹಾಕ್ಕೊಂಡು ಮತ್ತೇನಾದರೂ ಅನಾಹುತ ಆದರೆ ಅಂತ ನನಗೆ ಚಿಂತೆ. ಅಲ್ಲ, ಸರತಿಯ ಸಾಲಿನಲ್ಲಿ ನಿಂತು ದೇವಸ್ಥಾನದಲ್ಲಿ ದೇವರನ್ನು ನೋಡುವುದಕ್ಕಿಂತಲೂ ಮನೆಯಲ್ಲಿ ದೇವರ ನಾಮವನ್ನ ಹೇಳಿದರೆ ಸಾಕಾಗುವುದಿಲ್ಲವೇನೆ ತಂಗಿ? ಅಯ್ಯೋ, ಅದು ಹಾಗಲ್ಲ ಅಣ್ಣಯ್ಯ. ಯಾಕೋ ಗೊತ್ತಿಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನನ್ನ ಮನಸ್ಸು ತುಂಬ ಚಡಪಡಿಸ್ತಾ ಇತ್ತು. ಅದಕ್ಕೆ ನಾನೇ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡು ಬಂದೆ ಅಣ್ಣಯ್ಯ. ಒಳ್ಳೇದಾಗ ಅಣ್ಣಯ್ಯ, ಪ್ರಸಾದ ತಗೊಳ್ಳಿ. ಮಗು ಶಾಂತ, ಹೆತ್ತವಳನ್ನ ಕಳೆದುಕೊಂಡು ಪರದೇಶಿಯಾಗಿ ಉಳಿದ ನಿನ್ನ ಭವಿಷ್ಯ ಉಜ್ವಲ. ಚಿಕ್ಕವಳು ಇರ್ಬೇಕಾಗಲೇ ಆಡುತ್ತಾ ಓಡುತ್ತಾ ಕುಣಿಯುತ್ತಿರ್ಬೇಕಾದ್ರೆ ಅಕಸ್ಮಾತ್ ಬಿದ್ದು ನೀನು ಒಂದು ಕಾಲನ್ನ ಕಳ್ಕೊಂಡೆ. ಅಂದಿನಿಂದಲೂ ನೀನು ವಿಕಲಚೇತನಲ್ಲ. ಆದರೂ ನಿನ್ನ ಒಂದೇ ಕಾಲಿನಿಂದ ನಮ್ಮ ಇಡೀ ಸಂಸಾರವನ್ನು ಕಣ್ಣೀರಿನಿಂದ ನೋಡ್ತಾ ಸೇವೆ ಮಾಡ್ತಾ ಇರುವುದನ್ನು ನೋಡಿದ್ರೆ ನನ್ನ ಹೃದಯ ಈ ಕಿವಿಚಿದಂತಾಗಿದೆ. ಕರುಳು ಹಿಂಡಿ ಹಿಪ್ಪೆ ಆಗಿದೆ, ಹಿಂಡಿ ಹಿಪ್ಪೆ ಆಗಿದೆ. ಅಪ್ಪಾಜಿ, ಯಾಕಪ್ಪಾಜಿ ಪ್ರತಿದಿನ ಇದೇ ರೀತಿ ಕೊರಗ್ತಿದ್ರೆ ನಿಮ್ಮ ಆರೋಗ್ಯದ ಕಥೆ ಆದರೂ ಏನಾಗಬೇಕು? ನೀವು ಆರೋಗ್ಯದ ಬಗ್ಗೆ ಚಿಂತೆ ಮಾಡಬಾರ್ದು ಅಪ್ಪಾಜಿ. ನೋಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಈ ರೀತಿ ಕೊರಗೋದನ್ನ ಬಿಟ್ಟು ಬಿಡಬೇಕು. ನನಗೇನು ಕಮ್ಮಿ ಆಗಿದೆ ಅಪ್ಪಾಜಿ? ಈ ಕಾಲು ಒಂದು ಕುಂತೀನಿ ಅನ್ನೋದು ಬಿಟ್ಟರೆ ನನ್ನ ಈ 2 ಕೈಗಳು ಚೆನ್ನಾಗೇ ಇದೆಯಲ್ಲ. ಹೇಗಾದರೂ ಮಾಡಿ ನನ್ನ ಕೆಲಸಗಳನ್ನೆಲ್ಲ ಮಾಡ್ತೀನಿ ಅಪ್ಪಾಜಿ. ಆದರೆ ನೀವು ಮಾತ್ರ ಈ ರೀತಿ ಸಂಕಟ ಪಡ್ಕೊಂಡು ಕೊರಗೋದು ನನ್ನ ಕೈಯಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಅಪ್ಪಾಜಿ. ತಂದೆಯಲ್ಲ ನಾನು ಮಗಳಿಗಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗಲೇ ನಿನ್ನ ಆಪರೇಷನ್ ಮಾಡ್ತಿದ್ದಿದ್ರೆ ಗುಣವಾಗ್ತಿತ್ತು ಏನು? ಆದರೆ ಹಾಳು ಬಡತನ ನನಗೆ ಅದನ್ನು ಮಾಡೋದಕ್ಕೆ ಆತ್ಮದನ್ನೇ ಕೊಡಲಿಲ್ಲ. ಅಂದಿನಿಂದಲೂ ನೀನು ವಿಕಲಚೇತನಲ್ಲ. ಅಂದಮೇಲೆ ಹೆಣ್ಣಿಗಿರ್ಬೇಕಾದ ಗುಣ ಲಕ್ಷಣ ಎಲ್ಲನೂ ಇದ್ರೂ ಕೂಡ ಕಾಲಿನ ಊನವಾದ ಕಾರಣವಾಗಿ ಬಹಿರಂಗ ರೂಪಕ್ಕೆ ಮಾತ್ರ ಬೆಲೆ ಕೊಡುತ್ತಮ್ಮ ಈ ಜಗತ್ತು. ಅವಳು ಸರ್ವಾಂಗ ಸುಂದರವಾಗಿರಬೇಕು, ರೂಪಸಿಯಾಗಿರಬೇಕು. ಇಲ್ಲವಾದಲ್ಲಿ ವರದಕ್ಷಿಣೆಯನ್ನು ತರಬೇಕು. ಇಲ್ಲದಿದ್ದರೆ ಇವಳು ಕುಂಟಿ, ಇವಳು ಕುರುಡಿ, ಇವಳು ಮೂರ್ತಿ ಅಂತ ತಾತ್ಸಾರವಾಗಿ ಈ ಜಗತ್ತು ನೋಡ್ತಲ್ಲಮ್ಮ ಈ ಗಂಡು ಸಮಾಜ. ಅಪ್ಪ, ಹೀಗೆ ಇಲ್ಲ ಸಲ್ಲದ ವಿಷಯಗಳ ನಡುವೆ ಯಾಕೆ ಚಿಂತೆ ಮಾಡ್ತೀಯಪ್ಪ? ನೋಡು, ಇನ್ನು ಸ್ವಲ್ಪ ದಿನ ಅಷ್ಟೇ ನಮ್ಮ ಪ್ರಕಾಶ ದೊಡ್ಡ ಡಾಕ್ಟರ್ನಾಗಿ ಬರ್ತಾನೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ. ನಮ್ಮ ತಂಗಿಯ ಕಾಲಿನ ಆಪರೇಷನ್ ಆಗತ್ತೆ, ಹಾಗೆ ಅವಳ ಕಲ್ಯಾಣವೂ ಆಗತ್ತಪ್ಪ. ಯಾಕೆ ಚಿಂತೆ ಮಾಡ್ತೀಯ? ಅಲ್ಲೋ ಜಗದೀಶ, ಆಪರೇಷನ್ ಅಂದ್ರೆ ಕಾಲು ಮುರಿದಾಗ್ಲೇ ಆಗ್ಬೇಕಾದ ಕೆಲಸವಪ್ಪ. ಇಷ್ಟು ದಿನ ಆದ್ಮೇಲೆ
ಯಾವ ಚಿಕಿತ್ಸೆನೂ ನಮ್ಮ ಚಿಂತೆಯನ್ನು ಪರಿಹರಿಸೋದಕ್ಕಾಗೋದಿಲ್ಲ. ಅಪ್ಪಾಜಿ, ಮನುಷ್ಯನ ಎಲ್ಲ ಅಂಗಾಂಗಗಳನ್ನು ಬಿಡಿಸಿಟ್ಟು ಮತ್ತೆ ಜೋಡಿಸುವಷ್ಟು ವಿಜ್ಞಾನ ಇಂದು ಮುಂದುವರೆದಿದೆ. ಅಂಥದ್ರಲ್ಲಿ ನನ್ನ ತಂಗಿಯ ಕುಂಟುತನವನ್ನು ಹೋಗಲಾಡಿಸೋದು ಅದು ಏನು ಮಹಾಬಿಡು. ಪ್ರಕಾಶ ಬರಲಿ, ನಾನು ಅವನ ಹತ್ರ ಮಾತನಾಡಿ ಎಲ್ಲ ಸರಿ ಮಾಡ್ತೀನಿ. ಬಾಪ, ನೀನು ಸ್ವಲ್ಪ ವಿಶ್ರಾಂತಿ ಪಡೆ. ಹಾಂ ಶಾಂತ, ಅಪ್ಪನಿಗೆ ಹಸುವಾಗಿರಬೇಕು, ಸ್ವಲ್ಪ ಬೇಗ ಅಡುಗೆ ಮಾಡಮ್ಮ. ಆಯ್ತಣ್ಣ, ಈಗಲೇ ರೆಡಿ ಮಾಡ್ತೀನಿ. ಅಣ್ಣ, ಈಗಷ್ಟೇ ನಿನ್ನ ಕುರಿತಾಗಿ ಮಾತಾಡ್ತಾ ಇದ್ವಿ, ನಿನ್ನದೇ ನಿರೀಕ್ಷೆಯಲ್ಲಿ ಇದ್ವಪ್ಪ. ಅಪ್ಪಾಜಿ, ಪ್ರಕಾಶ ಯಾಕಪ್ಪ ತಡ ಮಾಡಿ? ಆವಾಗಲೇ ಬರ್ಬೋದಿತ್ತಲ್ಲ. ಹೌದಪ್ಪಾಜಿ, ಕಾಲೇಜ್ನ ಕೊನೆಯ ಪರೀಕ್ಷೆ 4 ದಿವಸ ತಡವಾಗಿ ಆಯಿತು. ಅದಕ್ಕಾಗಿ ಸ್ವಲ್ಪ ಲೇಟ್ ಆಯಿತು. ಚೆನ್ನಾಗಿದೆಯಲ್ಲ ತಂಗಿ? ಅಣ್ಣಯ್ಯ, ನಾನು ಚೆನ್ನಾಗಿದ್ದೀನಿ. ಅಂದ ಹಾಗೆ ನೀ ಹೇಗಿದ್ದೀಯ ಅಣ್ಣಯ್ಯ? ನಾನು ಚೆನ್ನಾಗಿದ್ದೀನಿ. ಹಾಂ ಉಮಾ, ಅಲ್ಲೇಗೆ ನಿಂತ್ಕೊಂಡಿರ್ಬೇಕು, ಬಾಯ್. ನೋಡಮ್ಮ, ಇವರು ನಮ್ಮ ಅಪ್ಪಾಜಿ, ಇವರು ನಮ್ಮ ಅಣ್ಣ, ತಂಗಿ ಶಾಂತ. ಪ್ರಕಾಶ, ಇವಳು ಯಾರಪ್ಪ? ಅಣ್ಣ, ಈ ಮನೆಯ ಸೊಸೆ ಅಣ್ಣ, ನನ್ನ ಹೆಂಡತಿ ಅಣ್ಣ. ನಿನ್ನ ಹೆಂಡತಿ? ಹೌದಣ್ಣ, ಬೆಂಗಳೂರಿನ ಅತಿ ದೊಡ್ಡ ಶ್ರೀಮಂತರ ಮಗಳು ಇವಳು. ಇವಳು ವಿದ್ಯಾವಂತಳು ಆಗಿದ್ದಾಳೆ, BA ಕೂಡ ಪಾಸ್ ಆಗಿದ್ದಾಳೆ. ಏನೋ ಕಾಲೇಜ್ ಜೀವನದಲ್ಲಿ ಪರಿಚಯ ಆದ್ಲು, ಹಾಗೆ ಸಂಬಂಧವೂ ನಡೆದೋಯ್ತು ಬಿಡ್ತಾಣ. ಪ್ರಕಾಶ, ರಕ್ತ ಹೀರಿ ಪೇಟೆಯಲ್ಲಿ ಕುಳಿತು ನೀನು ಮಾಡಿರೋದು MBBS ಅಥವಾ ABBS? ಹಗಲು ರಾತ್ರಿ ನಿನಗೋಸ್ಕರ ದುಡಿದು ವಿದ್ಯಾಭ್ಯಾಸ ಮಾಡಿಸಿದ್ದು ಈ ಹೆಣ್ಣಿನ ಸವಾಸ ಮಾಡಿದ್ರು. ಅಪ್ಪ, ನೀನು ಸ್ವಲ್ಪ ಸುಮ್ಮನಿರಪ್ಪ. ಏನ್ ಸುಮ್ಮನೆ? ಸ್ವಲ್ಪ ಸುಮ್ಮನಿರು. ಅಲ್ಲ ಪ್ರಕಾಶ, ನಮಗೆ ಯಾರಿಗೂ ತಿಳಿಸದೆ ಅವಳನ್ನು ನಿನ್ನ ಹೆಂಡತಿಯಾಗಿ ಈ ಮನೆಗೆ ಕರೆದುಕೊಂಡು ಬರುವಂತ ಅನಿವಾರ್ಯತೆ ಏನಿತ್ತಪ್ಪ? ನೋಡೋಣ, ನಿಮ್ಮೆಲ್ಲರಿಗೂ ತಿಳಿಸಬೇಕಂತ ಓಡೋಡಿ ಊರಿಗೆ ಬರ್ತಿರುವಾಗ ಈ ಉಮಾಳ ಮನೆಯಿಂದ ಒಂದು ಫೋನ್ ಕಾಲ್ ಬಂತಣ್ಣ. ಪ್ರಕಾಶ, ನೀನು ಬೇಗನೆ ನಮ್ಮ ಮನೆಗೆ ಬರ್ಬೇಕಂತ ಉಮಾ ಫೋನ್ ಮಾಡಿದ್ಲು. ನಾನು ಓಡೋಡಿ ಅವ್ರ ಮನೆಗೆ ಹೋದಾಗ ಅವಳ ತಂದೆ ಕೊನೆ ಉಸಿರಲ್ಲಿ ಕಣ್ಬಿಟ್ಟು ಮುಚ್ತಾ ಇದ್ರು. ಆಗ ಅವಳ ಕೊನೆ ಆಸೆಯನ್ನು ನೆರವೇರಿಸೋಸ್ಕರ ನಿಮ್ಯಾರಿಗೂ ವಿಷಯವನ್ನ ತಿಳಿಸ್ಲಿಕ್ಕಾಗದೆ ಅವಳು ಕುತ್ತಿಗೆಗೆ ಮಾಂಗಲ್ಯವನ್ನು ಕಟ್ಟಬೇಕಾಗಿ ಬಂತಣ್ಣ. ಮಾಂಗಲ್ಯವನ್ನು ಕಟ್ಟಬೇಕಾಗ. ಪ್ರಕಾಶ, ಮಾಡಿದ್ರೆ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ ವ್ಯರ್ಥವಾಗಿ ಇಲ್ಲ ಸಲ್ಲದ ಸಬೂಬನ್ನ ಹೇಳ್ತಾ ಇದೆಯೇನೋ? ಅಲ್ಲೋ, ನಿನಗಾಗಿ ಇಷ್ಟು ಬೇಗ ಅವಸರವಾಗಿ ಮದುವೆ ಆಗೋದಾದ್ರೂ ಏನಿತ್ತು? ಅವಸರವಾದ್ರೂ ಏನಿತ್ತು? ನಿನ್ನ ಅಣ್ಣ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡಿರೋದಕ್ಕಾಗಿ ಏನಾದರೂ ಒಂಚೂರು ತಿಳುವಳಿಕೆ ಇದೆಯೇನು? ನಿನಗಾಗಿ ನಿನ್ನ ಹಿರಿಯಣ್ಣ ಜಗದೀಶನ್ ಇರಲಿಲ್ಲ. ನಮ್ಮ ಕುಟುಂಬಕ್ಕೆ ಕಣ್ಣೀರು ಸುರಿಸುತ್ತಾ ಸೇವೆ ಮಾಡ್ತಿರುವ ನಿನ್ನ ತಂಗಿ ನೆನಪಾಗಿಲ್ವೇ? ಅವರೆಲ್ಲರನ್ನ ಬಿಟ್ಟು ನೀನೇ ಮದುವೆ ಆಗುವ ಅವಶ್ಯಕತೆ ಆದರೂ ಏನಿತ್ತು? ಅವಸರವಾದ ಏನಿತ್ತು? ನಾನು ತಮ್ಮ ವಿದ್ಯಾವಂತನಾಗ್ತಾನೆ, ದೊಡ್ಡ ಡಾಕ್ಟರ್ ಆಗ್ತಾನೆ ಅಂತೆಲ್ಲ 4 ಜನರ ಹತ್ರ ಗೌರವದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೆಯಲ್ಲ. ಡಾಕ್ಟರ್ ಆಗಿದ್ದನು ನಿಜ, MBBS ಆಗಿ ತಾನೊಬ್ಬನೇ ಇಂಜೆಕ್ಷನ್ ಕೊಡೋ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾನೆ. ತನ್ನ ಹೇಸಿ ವರ್ತನೆಯಿಂದ ನಮ್ಮಗಳ ಮುಖಕ್ಕೆ ಮಸಿ ಪಡೆದು ಕಟ್ಟಿಕೊಂಡು ಬಂದಿದ್ದಾನೆ ಒಂದು ಬಣ್ಣದ ಹೆಣ್ಣನ್ನ. ಅಪ್ಪ, ಬಣ್ಣದ ಹೆಣ್ಣಂತ ಏನೇನೋ ಮಾತಾಡಬೇಡಪ್ಪ. ಉಮಾ ವಿದ್ಯಾವತಿಯಾಗಿದ್ದಾಳೆ. ಸಕಲ ಸಂಪತ್ತಿಗೂ ಒಬ್ಬಳೇ ಒಬ್ಬಳು. ಅವಳ ತಂದೆಗೆ ಒಬ್ಬಳೇ ಹೆಣ್ಣು ಮಗಳು. ಎಲ್ಲ ಸಂಪತ್ತಿಗೂ ಅವಳೇ ಒಡೆಯ. ಅಂಥದ್ರಲ್ಲಿ ಅವಳ ಯೋಗ್ಯತೆಯನ್ನು ನೋಡಿ ಮಾತಾಡ್ಬೇಕಪ್ಪ. ಅಲ್ಲೋ, ಹೆತ್ತು ಹೊತ್ತಿ ಸಾಕಿ ಸಲಿದ ತಂದೆಗೆ ಎದುರು ಬಿತ್ತ ನೆತ್ತಿಗೆ ಆಗ್ತದಪ್ಪ ನಿನಗೆ.
ಮಾಂಸದ ಆಸೆಗೆ ಆಗಿ ನಾಯಿ ಎಲುಬನ್ನು ಕಡಿತಂತೆ, ಹಾಗೆ ಅವಳ ಆಸ್ತಿ ಅಂತಸ್ತನ್ನ ತೋರಿಸ್ಕೋಸ್ಕರವಾಗಿ ನಮಗೆ ಆಸೆ ತೋರಿಸ್ತಾ ಇದೆಯೇನು? ಆದ್ರೆ ಈ ಮನೆ ವೇಷವಾಟಿಕೆ ಅಂತ ತಿಳ್ಕೊಂಡಿದ್ದೇನೋ ಅಪ್ಪ ಬಹಳ ದೊಡ್ಡವನಾಗ್ಬಿಟ್ಟೆಪ್ಪ ಪ್ರಕಾಶ, ಬಹಳ ದೊಡ್ಡವನಾಗ್ಬಿಟ್ಟೆ. ಅಪ್ಪ ನೀನೇ ಸ್ವಲ್ಪ ಶಾಂತವಾಗಿರಪ್ಪ, ಸ್ವಲ್ಪ ಶಾಂತವಾಗಿರ. ಪ್ರಕಾಶ ನೋಡು, ಅಪ್ಪನಿಗೆ ಹೊಡೆಯುವುದಕ್ಕೆ ಮುಂದಾದೀಯಾ? ನಿರೀಕ್ಷೆ ಇರಲಿಲ್ಲಪ್ಪ ನಿನ್ನಿಂದ, ಈ ನಿರೀಕ್ಷೆ ಇರಲಿಲ್ಲ. ನೋಡು, ನಾವೆಲ್ಲರೂ ಕೂಡ ನಿನ್ನ ಬಗ್ಗೆ ಹಲವಾರು ನಿರೀಕ್ಷೆ ಇಟ್ಕೊಂಡವರು. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಪ್ಪಾಜಿ ನೀನೇ ಸ್ವಲ್ಪ ಶಾಂತವಾಗಿರು. ಅವನೀಗ ವಿದ್ಯಾವಂತನಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ. ನಾವು ಹೇಳುವ ಮಾತು ಅವನಿಗೆ ಅರ್ಥ ಆಗುವುದಿಲ್ಲ. ಗೋಡೆಗೆ ಹೊಡೆದ ಚೆಂಡು ಹೇಗೆ ಮರಳಿ ಬರುವುದು, ಹಾಗೆಯೇ ನೀನು ಚಿಕ್ಕವನಿರುವಾಗ ನಮಗೆ ಹೇಳಿದ ಉಪದೇಶ ನಮಗೆ ತಿರುಗಿ ಬರುತ್ತದೆ. ಪ್ರಕಾಶ, ಇದನ್ನು ಇಲ್ಲಿಗೆ ಬಿಡು. ನೀನು ಉಮಾಳನ್ನು ಕರೆದುಕೊಂಡು ಒಳಗಡೆ ತಣ್ಣೀರಿನಲ್ಲಿ ಕೈಕಾಲು ತೊಳೆದು ಸ್ವಲ್ಪ ಶಾಂತನಾಗಪ್ಪ. ಹೋಗು. ತಂಗಿ ಶಾಂತ, ಎಲ್ರಿಗೂ ಒಂದು ಸ್ವಲ್ಪ ಚಹಾ ಮಾಡಿ ಕೊಡ್ಕೊ. ಆಯ್ತಮ್ಮ, ಈಗಲೇ ತರ್ತೀನಿ ಅಣ್ಣಯ್ಯ. ಜಗದೀಶ, ಈ ಅವಿವೇಕಗಳಿಗೆ ಇನ್ನೂ ಅವಕಾಶ ಮಾಡಿಕೊಡ್ತೀಯ? ನಿನ್ನ ತಂಗಿಯಿಂದ ಅವರ ಸೇವೆಯನ್ನು ಮಾಡಿಸ್ತಾ ಇದೆಯೇನಪ್ಪ? ಅಪ್ಪ, ಯಾವುದೇ ಕೆಲಸದಲ್ಲಿ ತಾಳ್ಮೆಯಿಂದ ಇದ್ದರೆ ಅದರ ಪ್ರತಿಫಲ ಚೆನ್ನಾಗಿರುತ್ತದೆ ಅಂತ ದೊಡ್ಡವರು ಹೇಳಲಿಲ್ವೇನಪ್ಪ? ಪ್ರಕಾಶ ದುಡುಕಿದ್ದಾನೆ ಅಂತ ನಾವು ದುಡುಕಿದ್ರೆ ಅದರಲ್ಲಿ ಏನರ್ಥ ಅಪ್ಪ? ಈಗಾಗಲೇ ಅವನು ರಿಜಿಸ್ಟರ್ ಮ್ಯಾರೇಜ್ ಆಗಿ ಇಲ್ಲಿ ಬಂದಿದ್ದಾನೆ. ಅಂಥದ್ರಲ್ಲಿ ಈ ವಿಚಾರದಲ್ಲಿ ನಮಗೆ ಆಳವಾಗಿ ಮಾಡುವುದಕ್ಕೆ ಏನು ಆಸ್ಪತ್ರೆ ಇದೆಯಪ್ಪ? ಅವನು ಕರೆದುಕೊಂಡು ಬಂದ ಉಮಾಳನ್ನ ಮನೆಯೊಳಗೆ ಕರೆದುಕೊಂಡು ಅದರ ಆತಿಥ್ಯವನ್ನು ನೀಡುವುದು ನಮ್ಮ ಕರ್ತವ್ಯ ಅಷ್ಟೇ. ಅಪ್ಪ, ನೀನು ಸ್ವಲ್ಪ ಶಾಂತನಾಗಿ, ನಾನೆಲ್ಲ ನೋಡ್ಕೊಳ್ತೀನಿ. ಅಣ್ಣಯ್ಯ, ನಾನು ನೋಡಮ್ಮ ಉಮ್ಮ, ನಿನ್ನಲ್ಲಿ ಒಂದು ಮಾತು. ನೀನು ತಮ್ಮ ಪ್ರಕಾಶನ ಕೈ ಹಿಡಿದು ಈ ಮನೆಯ ಸೊಸೆಯಾಗಿ ಬಂದಿರುವೆ. ನೀವಿಬ್ಬರು ಹೇಳದೆ ಮದುವೆಯಾಗಿ ಬಂದಿದ್ದಕ್ಕೆ ಅಪ್ಪನಿಗೆ ಕೋಪ ಬಂದು ಒಂದೆರಡು ಮಾತನಾಡಿದ್ರಷ್ಟೇ. ಅದನ್ನು ನೀನು ಮನಸ್ಸಿಗೆ ಹಚ್ಕೊಳ್ಬೇಡಮ್ಮ. ನೋಡು, ನೀನು ಶ್ರೀಮಂತರ ಮನೆಯ ಮಗಳು, ನಾವು ಬಡವರು. ಹಾಗಂತ ನಿಮ್ಮ ಆಸ್ತಿ, ನಿಮ್ಮ ದುಡ್ಡಿಗೆ ನಮಗೆ ಯಾವುದಕ್ಕೂ ಆಸೆ ಇಲ್ಲಮ್ಮ. ನಮ್ಮ ಆಸ್ತಿ ನಮ್ಮ ಪ್ರಕಾಶ. ಒಂದು ಮಾತು ಹೇಳ್ತೇನೆ, ನಮ್ಮ ಪ್ರಕಾಶನನ್ನು ನಾವು ಅತ್ಯಂತ ಕಷ್ಟದಲ್ಲಿ ಬೆಳೆಸಿ ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ದೇವೆ. ಯಾಕಂದರೆ ಅವನಿಂದ ನನ್ನ ತಂಗಿಯ ಕಲ್ಯಾಣವಾಗಬೇಕು, ಈ ಮನೆಯ ಉದ್ಧಾರ ಆಗಬೇಕು. ಹೌದಮ್ಮ, ನೀನು ಅಷ್ಟೇ. ಈ ಮನೆಯ ಹಿರಿಯರಿಗೆ ಗೌರವವನ್ನು ಕೊಟ್ಟು ಕುಂಟಿಯಾದ ನನ್ನ ತಂಗಿಗೆ ಮನೆಗೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡಿದೆ ಅಂತಾದರೆ ನೀನು ಈ ಮನೆಯ ಸೊಸೆಯಲ್ಲಮ್ಮ, ಈ ಮನೆಯ ದೇವತೆಯಾಗ್ತೀಯ. ಹೌದು. ಶಾಂತ, ಉಮಾ ನೋಡು, ಶಾಂತ ಮನೆಗೆಲಸದಲ್ಲಿ ತೊಡಗಿದ್ದಾಳೆ. ಸ್ವಲ್ಪ ಈ ಕುಡಿದ ಚಹಾ ಕಪ್ಪನ್ನು ಅವಳಿಗೆ ಕೊಟ್ಬಿಡು. ಅವಳು ಈ ಮನೆ ಕಪ್ಪು
ಮಸಿ ತೊಳಿಲಿಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಏನಂತೆ? ನಮ್ಮ ಮನೆಯ ಕಸ ಮುಸ್ರೆ ತೊಳಿಲಿಕ್ಕೆ ಒಪ್ಪದೇ ಇದ್ದವಳು ನನ್ನ ಮಗನ ಕೈ ಹಿಡಿಲಿಕ್ಕೆ ಒಪ್ಪಿದೆ. ನನ್ನ ಯಾಕ್ರಿ ಕೇಳ್ತೀರಾ? ಕೇಳೋದನ್ನ ಕೇಳ್ಕೊ ಹೋಗಿ. ಏನು ಇಂಥವಳನ್ನ ಕಟ್ಟಿಕೊಂಡು ಬಂದು ಇಲ್ಲೇನ್ ಮಾಡ್ತಾ ಇದೆಯೋ ಪ್ರಕಾಶ? ಉಮಾ, ಮನೆಗೆ ಬಂದು ಕ್ಷಣದಲ್ಲಿ ನಿನ್ನ ತಾಳ್ಮೆಯನ್ನ ಕಳ್ಕೊಳ್ತಿದ್ದೀಯಲ್ಲ, ಸ್ವಲ್ಪ ಶಾಂತ ಸ್ವಭಾವದಲ್ಲಿ ವರ್ತಿಸುಮ್ಮ. ಮತ್ತೇನ್ ಮಾಡ್ಬೇಕು? ಮನೆಗೆ ಕಾಲಿಟ್ಟ ಕ್ಷಣದಲ್ಲಿ ಪ್ರಾರಂಭವಾಯ್ತಲ್ಲ ಆಜ್ಞಾ ಅಧಿಕಾರ. ಸುಶಿಕ್ಷಿತ ಕನ್ಯಾಮಣಿ ಅಂದ್ರೆ ಕಪ್ಪು ಮೊಸರು ತೊಳೆಯುವಂತೆ ಬಿದ್ದಿರಬೇಕು ಇಂಥ ಹಿರಿಯವರ ಕೈಯಲ್ಲಿ. ಏನ್ ಹಾಳಾದ ಮನೆ ಅಂದ್ರೆ ಇದು? ಮನೆಗೆ ಬಂದ ಸೊಸೆನ ಹೇಗೆ ನಡೆದುಕೊಳ್ಬೇಕೆಂಬ ಪರಿಜ್ಞಾನ ಕೂಡ ಇಲ್ಲ ಈ ಬುದ್ಧಿ ಗೂಬೆಗೆ. ನೋಡಿ, ನನಗಂತೂ ಈ ಮನೆಯಲ್ಲಿದ್ದು ತುಂಬಾ ಬೇಜಾರಾಗಿದೆ. ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತೆ. ಜಗದೀಶ, ನೋಡಿದೇನಪ್ಪ ನಿನ್ನ ತಮ್ಮನ ನಡತೆಗಳನ್ನ, ಗುಣಗಳ. ಅಲ್ಲ, ನಾವೇನಪ್ಪ ಇವನನ್ನ ಬೆಳೆಸಿದ್ದು ಉಳಿಸಿದ್ದು, ನಾನೇನಪ್ಪ ಇವನಿಗೆ ಸಂಸ್ಕಾರವನ್ನ ನೀಡಿದ್ದು. ಎಂತ ಹೆಣ್ಣನ್ನ ಕಟ್ಟಿಕೊಂಡು ಬಂದಿದ್ದಾನೆ ನಮ್ಮ ಮನೆಗೆ. ಹೆಣ್ಣಂದ್ರೆ ಈ ಭರತ ಭೂಮಿಯಲ್ಲಿ ಯಾವ ಸ್ಥಾನಮಾನಗಳಿದೆ? ಗೃಹಿಣಿ, ಗೃಹ ಮುಚ್ಚತೆಯಾಳು ಒಂದು ಹೇಳಿದ್ರೆ ಅಂತಲ್ಲಿ ಇವಳು ಗೃಹ ಮುಚ್ಚತಾಳೆ ಬಿಟ್ರೆ ಮುಚ್ಚಲ್ಲ. ಈ ಮನೆಯೊಂದು ಮೂರು ಬಾಗಿಲು ಮಾಡ್ತಾಳೆ ವಿನಃ ನೊಂದ ಗೋಕುಲವನ್ನಾಗಿ ಎಂದು ಮಾಡೋದಿಲ್ಲಪ್ಪ. ಇಂಥ ಹೆಂಬಲಿಯನ್ನ ಕಟ್ಕೊಂಡು ಏನಿಲ್ಲಪ್ಪ ಪ್ರಕಾಶ, ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅಲ್ಲೋ? ಈ ಕೈಯಿಂದನೇ ಅಲ್ವೇನೋ ನಾವು ಪ್ರಕಾಶನನ್ನ ಬೆಳೆಸಿದ್ದು. ನಮ್ಮಗಳಿಗೆ ಊಟ ಇಲ್ಲದೆ ಇದ್ರೂ ಕೂಡ ಅವನ ಶಿಕ್ಷಣಕ್ಕಾಗಿ ನಿನ್ನ ಸಂಬಳವನ್ನೆಲ್ಲ ದಾರೆ ಎರುವಲ್ಲೋ. ಆದರೂ ಆ ಹೆಣ್ಣಿಗೋಸ್ಕರ ನಮ್ಮ ಋಣವನ್ನು ಹೇಗೆ ತೀರ್ತಾರಪ್ಪ ಅಲ್ಲೋ? ಅಪ್ಪ, ನಮ್ಮ ಕರ್ತವ್ಯವನ್ನೆಲ್ಲ ನಾವು ಮಾಡಿದ್ದೀವಿ, ಆದರೆ ಪ್ರತಿಫಲ ಕೊಡುವವನು ಆ ದೇವರಲ್ವೇ? ಏನಾಗುತ್ತೋ ನೋಡೋಣ. ನೀನು ಮೊದಲೇ ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ದೀಯ, ತುಂಬ ಟೆನ್ಷನ್ ತಗೋಬೇಡಪ್ಪ. ಸ್ವಲ್ಪ ವಿಶ್ರಾಂತಿ ತೆಗೆದುಕೋಬಾ. ಏನು ವಿಶ್ರಾಂತಿ ತಗೊಳ್ಳೋದು? ನಮ್ಮ ಮನೆ ಅಣ್ಣಯ್ಯ, ಏನಾಯ್ತಣ್ಣಯ್ಯ? ಅಪ್ಪ ಯಾಕೆ ಇಷ್ಟು ಗಾಬರಿಯಿಂದ ಇದ್ದಾರೆ? ಅವ್ರಿಗೆ ಏನಾಯ್ತಣ್ಣಯ್ಯ? ಯಾಕೆ ಅಳೋ ಥರ ಮುಖ ಮಾಡ್ಕೊಂಡಿದ್ದಾರೆ? ಏನಿಲ್ಲಮ್ಮ, ನೀನೇನು ಚಿಂತೆ ಮಾಡ್ಕೋಬೇಡ. ಅಪ್ಪನಿಗೆ ಸ್ವಲ್ಪ ಹೃದಯ ಕಾಯಿಲೆ ಇದೆಯಲ್ವಾ, ಹಾಗೆ ಸ್ವಲ್ಪ ಕೆಂಪು ಜಾಸ್ತಿ ಆಗಿದೆ, ಹಾಗಾಗಿ ಕೆಮ್ತಾ ಇದೆ. ಅಣ್ಣ, ಅಂದ ಹಾಗೆ ಅಣ್ಣ ಮತ್ತೆ ಅತ್ತಿಗೆ ಎಲ್ಲ ಹೋದ್ರಣ್ಣ? ಅವರು ತಿರುಗಾಡುವುದಕ್ಕೆ ಅಂತ ಹೊರಗಡೆ ಹೋದ್ರಮ್ಮ. ತಂಗಿ ಶಾಂತ, ವಿದ್ಯಾವಂತನಾದ ಅಣ್ಣ ಮನೆಗೆ ಬಂದಿದ್ದಾನೆ ಅಂತ ಸಂಭ್ರಮದಲ್ಲಿ ನೀನು ಅವನ ಸೇವೆ ಮಾಡಿದೆಯಲ್ಲ, ಅದೆಲ್ಲ ವ್ಯರ್ಥವಾಗಿ ಹೋಯ್ತಮ್ಮ. ನನ್ನ ತಮ್ಮ ವಿದ್ಯಾವಂತನಾಗಿದ್ದಾನೆ. ಆ ವಿದ್ಯಾವಂತನಾದ ತಮ್ಮನಿಗೆ ವಿಜೃಂಭಣೆಯಿಂದ ಮದುವೆ ಮಾಡಬೇಕು, ಸುಶೀಲೆಯಾದ ಸೊಸೆಯನ್ನ ಮನೆಗೆ ಕರ್ತರಬೇಕು ಅಂತ ನಾನು ತುಂಬಾ ಕನಸು ಕಂಡೆ. ಆದರೆ ಆ ನನ್ನ ಕನಸೆಲ್ಲವೂ ಕಸವಾಗಿ ಇವತ್ತು ಮಣ್ಣಾಗಿ ಹೋಯ್ತು. ಸೊಸೆಯಾಗಿ ಬಂದ ಆ ಹೆಣ್ಣು ಮನೆಯ ಹಿರಿಯರ ಸೇವೆ ಮಾಡುವುದಿರಲಿ, ತಾನು ಉಂಡೆ ಎಂಜಲ ಬಟ್ಟವನ್ನು ಕೂಡ ಎತ್ತುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೋದಳಮ್ಮ. ಅಣ್ಣಯ್ಯ, ಏನು ಹೇಳ್ತಾ ಇದೀಯ ಅಣ್ಣಯ್ಯ? ಇದಕ್ಕೆಲ್ಲ ಇಷ್ಟೊಂದು ನಡ್ಕೊಂಡ್ರೆ ಹೇಗೆ? ಅಲ್ಲಣ್ಣಯ್ಯ, ಅವರು ಹೊಸದಾಗಿ ಮನೆಗೆ ಬಂದಿರೋರು, ಅದು ಅಲ್ಲದೆ ಕಲ್ತಿರೋರು ಅಣ್ಣಯ್ಯ. ಹೇಗಿರ್ಬೇಕಾದ್ರೆ ಅವ್ರ ಹತ್ರ ಮನೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಹೇಗ್ ಮಾಡ್ತಾರೆ? ಮನೆ ಕೆಲಸ ಮಾಡೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಎಲ್ಲದಕ್ಕೂ ನಾನು ಇರ್ಬೇಕಾದ್ರೆ ಅವ್ರಿಗೆ ಯಾಕಣ್ಣಯ್ಯ ಹೇಳ್ದೆ? ಎಲ್ಲ ಮನೆ ಕೆಲಸನೂ ನಾನೇ ಮಾಡ್ತಿರ್ಲಿಲ್ವಾ? ಯಾಕಣ್ಣಯ್ಯ ಅವ್ರನ್ನ ಕಳಿಸ್ಬಿಟ್ಟೆ? ಈ ಮನೆಗೆ ಬರುವ ಸೊಸೆಯರ ನಾದಿನಿಯಾಗಿ ಅವರಿಂದ ನೀನು ಸೇವೆ ಮಾಡಿಸಿಕೊಳ್ಳಬೇಕಾಗಿತ್ತು. ಆದರೆ ಕುಂಟಿಯಾದರೂ ಕೂಡ ನೀನೇ ಅವರ ಸೇವೆಯನ್ನು ಮಾಡುವಂತ ದುರ್ದೈವ ನಿನಗಾಯ್ತಲ್ಲ. ನೀನು ನಿಜವಾಗಿಯೂ ಮನುಷ್ಯಳಲ್ಲಮ್ಮ, ನೀನು ದೇವತೆಯಮ್ಮ, ನೀನು ದೇವತೆ. ತಂಗಿಯೇ ನನ್ನ ಮುದ್ದು ತಂಗಿಯೇ,
ಕಣ್ಣನ ಬೆಂದಿನ ಸುಮರಿ ಮನ್ನಿಸುವು ಇಲ್ಲವೇ ಚಂದ್ರಿಸುವು ಮನ್ನಿಸುವು ಇಲ್ಲವೇ ಚಂದ್ರಿಸುವು ತಂಗಿಯೇ ತಂಗಿಯೇ ನನ್ನ ಮುತ್ತು ತಂಗಿಯೇ ಕಣ್ಣನ ಬೆಂದಿನ ಸುಮರಿ ಮನ್ನಿಸುವು ಇಲ್ಲವೇ ಚಂದ್ರಿಸುವು ಮನ್ನಿಸುವು ಇಲ್ಲವೇ ಚಂದ್ರಿಸುವು